ನಾವು ನೀವೆಲ್ಲರೂ ಶ್ರೀ ತತ್ವಾನುಸಂಧಾನ ನಾಮಕ ಗ್ರಂಥದ ಪ್ರಥಮ ಪರಿಚ್ಛೇದದಲ್ಲಿ ನಾವೇನಪ್ಪ ಅಂತ ಕೇಳಿದ್ರೆ ಯಾವ ಅಜ್ಞಾನದ ವಿಷಯಕವಾಗಿ ವಿಚಾರ ಮಾಡ್ತಾ ಇದ್ದೀವಿ. ಇಲ್ಲಿಯ ಪರ್ಯಂತರವಾಗಿ ಮಾಯಾ ಅವಿದ್ಯಾ ಭೇದವನ್ನು ಅಂಗೀಕರಿಸದೆ ಬಿಂಬ ಪ್ರತಿಬಿಂಬ ಭಾವ ಮೂಲಕವಾಗಿ ಜೀವ ಈಶ್ವರರು ಸಂಭವಿಸುತ್ತಾರೆ ಅಂತ ತಿಳ್ಕೊಂಡು ಇಲ್ಲಿ ನಿನ್ನಿನ ದಿವಸ ತಾವೆಲ್ಲ ಕೇಳಿಕೊಂಡು ಬಂದಿದ್ವಿ. ಮಾಯಾ ಅವಿದ್ಯಾ ಅಂದ್ರೆ ಬೇರೆ ಅಲ್ಲ. ಮಾಯಾ ಅಂದರೆ ಅಜ್ಞಾನ, ಅವಿದ್ಯಾ ಅಂದರೆ ಅಜ್ಞಾನ. ಯಾವ ರೀತಿಯಾಗಿ ನಿನ್ನೆ ಒಂದು ಉದಾಹರಣೆ ಕೊಟ್ಟಿದ್ರು. ದೇವದತ್ತ ಎಂಬ ಪುರುಷನ, ಆ ಪುರುಷನು ಪಾಕ ಮಾಡಿದ್ರೆ ಪಾಚಕ ಅಂತ ಕರೆದರು, ಪಾಠ ಮಾಡಿದ್ರೆ ಪಾಠಕ ಅಂತ ಕರೆದರು. ಆದರೆ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ವ್ಯಕ್ತಿ ಮಾತ್ರ ಒಬ್ಬನೇ. ಹಾಗೆ ನೀವು ಮಾಯಾ ಅಂದರೂ ಅಜ್ಞಾನವೇ, ಅವಿದ್ಯಾ ಅಂದರೂ ಕೂಡ ಅಜ್ಞಾನವೇ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. इस प्रकार ता माया अविद्या के भेद को नई अंगीकार करके भी ಮಾಯಾ ಅವಿದ್ಯಾ ಭೇದವನ್ನು ಅಂಗೀಕಾರ ಮಾಡದೇ ಇದ್ದಾಗಾದರೂ ಕೂಡ ಬಿಂಬ ಪ್ರತಿಬಿಂಬ ಭಾವಕರಿಕೆ, ಬಿಂಬ ಮತ್ತು ಪ್ರತಿಬಿಂಬ ಈ ಭಾವ ಮೂಲಕವಾಗಿ ಸೊ ಜೀವ ಈಶ್ವರ ಕಾ ಭೇದ ಸಂಭವ್ಯ, ಜೀವ ಮತ್ತು ಈಶ್ವರರಲ್ಲಿ ಭೇದ ಸಂಭವಿಸುತ್ತದೆ. यह वार्ता ಶ್ರೀ ವ್ಯಾಸ ಭಗವಾನ್ನೇ भी कहा है. ಈ ಮಾತು ನಾವೇ ಹೇಳ್ತೇವತ್ತೆ ಹೀಗಲ್ಲ, ಈ ಮಾತು ಭಗವಾನ ವೇದವ್ಯಾಸರು ಕೂಡ ಹೇಳಿದ್ದಾರೆ. ಸೂತ್ರ ಅವರು ಏನು ಹೇಳ್ಯಾರ ಅಂತ ಕೇಳಿದ್ರೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಆಭಾಸ ಏವಚ, ಆಭಾಸ ಏವಚ ಅಂದ್ರೆ ಆಭಾಸ ಒಂದೇ. ಇನ್ನು ಆಭಾಸ ಒಂದೇ ಅಂದ್ರೆ ಈಗ ಅಜ್ಞಾನ ಬಂದಿದ್ದಾಗೆ ಅದರಲ್ಲಿರ್ತಕ್ಕಂಥ ಆಭಾಸವು ಕೂಡ ಒಂದೇ ಅಂತ ಹೀಗೆ ಹೇಳುವ ತಾತ್ಪರ್ಯ. ಅರ್ಥ ನೋಡಿ. जैसे जलादि उपाधियों विषय सूर्य चंद्रादिकों का प्रतिबिंब हुए हैं. ಜಲಾದಿ ಉಪಾಧಿಗಳಲ್ಲಿ ನೀರು, ಕನ್ನಡೆ ಇವುಗಳಲ್ಲಿ ಏನಂತ ಕೇಳಿದ್ರೆ ಈ ಉಪಾಧಿಯಲ್ಲಿ ಸೂರ್ಯ ಚಂದ್ರನ ಪ್ರತಿಬಿಂಬ ನಾವು ನೋಡ್ತೀವಿ. ನೀರಿನೊಳಗೆ ಸೂರ್ಯನ ಪ್ರತಿಬಿಂಬ ಬಿದ್ದು ನೋಡ್ತೀವಿ ಹಗಲ, ರಾತ್ರಿ ಅದೇ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ನಾವು ನೋಡ್ತೀವಿ. ಕನ್ನಡಿಯಲ್ಲಿ ಆದರೂ ಕೂಡ ಆ ಪ್ರತಿಬಿಂಬ ನೋಡ್ತೀವಿ. ತೈಸೆ ಅದರಂತೆ ಇದು ಉದಾಹರಣೆ ಇತ್ತು. ಹಾಗೆ ಯ ಜೀವವೇ ಚೈತನ್ಯ ಕಾ ಪ್ರತಿಬಿಂಬ ರೂಪ ಈ ಹೈ. ಈ ಜೀವ ಆದರೂ ಕೂಡ ನಾವೆಲ್ಲ ಏನು ಜೀವಿಗಳಿದ್ದೇವಲ್ಲ, ಇಲ್ಲಿ ಜೀವ ಜೀವ ಅಂತ ನಾವೇ ಅಂತೀವಲ್ಲ, ಈ ಜೀವ ಆದರೂ ಕೂಡ ಇಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಇದು ಒಂದೇ ಅದಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಜೀವವೇ ಚೈತನ್ಯ ಕಾ ಪ್ರತಿಬಿಂಬ ರೂಪಿ ಹೇ. ಜೀವವಾದರೂ ಕೂಡ ಯಾವ ಚೈತನ್ಯದ ಪ್ರತಿಬಿಂಬ ರೂಪವೇ ಅದನ್ನಂತ ತಿಳ್ಕೋಬೇಕು. ಶಂಕ ಇಷ್ಟಾದ್ಮೇಲೆ ವಾದಿ ಮತ್ತು ಶಂಕ ಮಾಡ್ತಾರೆ. ಜೈಸಿ ಹೇಗೆಂದರೆ ಸೂರ್ಯಾದಿಕೋಕೆ ಪ್ರತಿಬಿಂಬಕ ಜಲಾದಿ ಉಪಾಧಿ ಹೋವೆ ಹೇ. ಈಗ ಸೂರ್ಯಾದಿ ಪ್ರತಿಬಿಂಬಗಳಿಗೆ ಈ ಜಲ ಅಂದ್ರೆ ನೀರು, ಇವು ಮೊದಲಾದವು ಏನಾಗ್ಯಾವ ಅಂತಂದ್ರೆ ಉಪಾಧಿ ಆಗ್ಯದ. ನೀರು ಉಪಾಧಿ ಆಗ್ಯದ, ಕನ್ನಡಿ ಉಪಾಧಿ ಆಗ್ಯದ. ಎದರಲ್ಲಿ ಅದು ಪ್ರತಿಬಿಂಬ ಬಿದ್ದದ ಅದು ಅದಕ್ಕೆ ಏನಾಗ್ಯದ ಅಂತ ಹೇಳಿದ್ರೆ ಉಪಾಧಿ ಆಗ್ಯದ ಅಂತ ತಿಳ್ಕೋಬೇಕು. तैसे इस जीव रूप प्रतिबिंब का तथा बिंब रूप ईश्वर का कौन उपाधि है. ಈ ಜೀವ ರೂಪ ಪ್ರತಿಬಿಂಬಕ್ಕೆ ಮತ್ತೇನಂತ ಕೇಳಿದ್ರೆ ಬಿಂಬಭೂತ ಈಶ್ವರಕ್ಕೆ ಯಾರು ಉಪಾಧಿ ಅದರ ಅಂತ ಕೇಳ್ತಾರೆ. ಹ್ಯಾಗ ಜಲ ಇದು ಸೂರ್ಯನ ಪ್ರತಿಬಿಂಬಕ್ಕೆ ಉಪಾಧಿಯಾಗಿದೆ. ಸೂರ್ಯನೇ ಬಿಂಬದ, ಆ ಸೂರ್ಯನ ಬಿಂಬ ಆ ಜಲದಲ್ಲಿ ಬಿದ್ದಿರ್ತಕ್ಕಂಥದ್ದು ಏನು ಛಾಯೆ ಇದೆ ಅದುವೇ ಪ್ರತಿಬಿಂಬ. ಹೌದು, ಇದು ಹೇಗೆ ಅದರಂತೆ ಏನಂತ ಕೇಳಿದ್ರೆ ಇಲ್ಲಿ ಜೀವರೂಪ ಪ್ರತಿಬಿಂಬದ ಮತ್ತು ಬಿಂಬಭೂತ ಈಶ್ವರದ ಈ ಅಲ್ಲಿ ಹಂಗ ಜಲ ಇದು ಉಪಾಧಿ ಅದ. ಹಾಗೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಯಾರು ಉಪಾಧಿ ಅದಾರೆ ಅಂತ ಶಂಕಾಕಾರ ಕೇಳ್ತಾ ಇದ್ದಾರೆ. ಐಶಿ ಶಂಕಾಕ್ಕೆ ಪ್ರಾಪ್ತ ಹುಯೇ ಅವ ಮತಭೇದ ಸೇ. ಈಗ ಒಂದು ವೇಳೆ ನಿಮಗೆ ಶಂಕಾ ಪ್ರಾಪ್ತವಾಗಿದ್ದರೆ, ಶಂಕೆಯನ್ನು ಬಂದರೆ ಈ ಯಾವನಂತ ಕೇಳಿದ್ರೆ ಭೇದದಿಂದ, ಮತಭೇದದಿಂದ
ತಾ ಜೀವ ईश्वर के उपाधि का वर्णन करें. ಇಲ್ಲಿ ಜೀವ ಮತ್ತು ಈಶ್ವರ ಉಪಾಧಿಗಳೇನಂತ ಕೇಳಿದ್ರೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ತಾವು ಇದರಲ್ಲಿ 3 ಪಕ್ಷಗಳು ಬರ್ತಾವೆ. ಪ್ರಥಮ, ದ್ವಿತೀಯ, ತೃತೀಯ. 3 ಮಂದಿ 3 ರೀತಿ ಹೇಳ್ತಾ ಇಲ್ಲ. ಹೆಂಗನ್ನೋದು ನೋಡಿ. कई एक ग्रंथकार तो अंतःकरण को ही ता जीव का उपाधि माने हैं. ಕೆಲವು ಗ್ರಂಥಕಾರರು ಅಂತಃಕರಣವೇ ಜೀವನಿಗೆ ಉಪಾಧಿಯಾಗಿದೆ ಅಂತ ಹೇಳಿ. ಯಾಕೆ? ಅಂತಃಕರಣ ಪ್ರತಿಬಿಂಬಿತವಾಗಿರ್ತಕ್ಕಂಥ ಯಾವ ಚೈತನ್ಯದ ಅದಕ್ಕೆ ಜೀವ ಚೈತನ್ಯ ಅಂತ ಹೇಳ್ಯಾರ. ಅದಕ್ಕೆ ಇದು ಜೀವನಿಗೆ ಏನದ ಉಪಾಧಿ ಅಂತ ಹಿಂಗೆ ಒಪ್ಪ್ಯಾರ. ಕಾಯ್ತೆ ಅಂತಃಕರಣ ವಿಶಿಷ್ಟ ಚೈತನ್ಯ ವಿಷಯಿ अहम कर्ता अहम भोक्ता या प्रकार से कर्तृत्व भोक्तृत्वादि संसार का अनुभव होवे है. ನೋಡಿ ಅದಕ್ಕೆ ಏನು ಅನುಭವ ಕೊಡ್ತಾರೆ ಅವರು? ಅಂತಃಕರಣ ವಿಶಿಷ್ಟವಾಗಿರ್ತಕ್ಕಂಥ ಯಾವ ಚೈತನ್ಯದ ಅಂದ್ರೆ ಅಂತಃಕರಣದಿಂದ ಕೂಡಿಕೊಂಡು ಇರತಕ್ಕಂಥ ಯಾವ ಚೈತನ್ಯ ಅಧಿಕ ಅಂತಃಕರಣ ಬರೋಬ್ಬರ ಅಂತಃಕರಣ ವಿಶಿಷ್ಟ ಚೈತನ್ಯ ಅಂದ್ರೆ ಏನಂತ ಕೇಳಿದ್ರೆ ಜೀವ. ಹಾಗ ನೀಲೋ ಘಟ ಅಂದಾಗ ಘಟ ಅದಿ ನೀಲ ಬರೋಬ್ಬರ ಏನೈತೆ ಅಂತ ಕೇಳಿದ್ರೆ ನೀಲೋ ಘಟ ವಿಶಿಷ್ಟ ಐತಲ್ಲ. ಹಾಗೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಇದು ವಿಶಿಷ್ಟವಾಯಿತು. ಅಂತಃಕರಣ ವಿಶಿಷ್ಟ ಚೈತನ್ಯವೇ ಇಲ್ಲಿ ಜೀವನಾಗಿದ್ದಾನೆ. ಅದರ ಅನುಭವ ಏನು? ಅಹಂ ಕರ್ತ, ನಾನು ಮಾಡುತ್ತೇನೆ. ನೀವೆಲ್ಲರೂ ಏನಾರೇ ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋದು ಭಾವ ಆಗಿಲ್ಲ ನಿಮ್ಮಲ್ಲಿ. ನಾನು ಮಾಡುತ್ತೇನೆ. ಅಹಂ ಭೋಕ್ತ, ನಾನು ಏನಂತ ಕೇಳಿದ್ರೆ ಅದು ಉಣ್ಣುತ್ತೇನೆ, ಭೋಗಿಸುತ್ತೇನೆ ಅಂತಂತೇವೆ ನಾವು. ಭೋಕ್ತ ಯಾವ ಪ್ರಕಾರತೆ ಈ ರೀತಿಯಾಗಿ ಕರ್ತೃತ್ವ ಭೋಕ್ತೃತ್ವಾದಿಕ ಸಂಸಾರಕ ಅನುಭವವೇ. ಕರ್ತೃತ್ವ ಭೋಕ್ತೃತ್ವ ಈ ಸಂಸಾರದ ನಮಗೆ ಅನುಭವ ಬರ್ತದಿಲ್ಲ. ಜೀವನದಲ್ಲಿ ಕರ್ತೃತ್ವ ಭಾವನೆ ಭೋಕ್ತೃತ್ವ ಭಾವನೆ. ಅದಕ್ಕೆ ನಾ ಕರ್ತಾತನ, ನಾ ಭೋಕ್ತಾತನ. ಹೀಗೇನಂತ ಕೇಳಿದ್ರೆ ಅಧ್ಯಾಸದ ದೃಷ್ಟಿದಿಂದ ಹೇಳಬೇಕಾದ್ರೆ ಇಲ್ಲಿ ಧರ್ಮ ಸಹಿತ ಧರ್ಮಿ ಅಧ್ಯಾಸ ಅಂತ ಹೇಳಬೇಕಿದೆ. ಯಾವ ಅಧ್ಯಾಸ ಇದು? ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಕರ್ತೃತ್ವ ಇದು ಏನಾಗಿದೆ? ಧರ್ಮವಾಗಿದೆ. ಕರ್ತ ಏನಾಗಿದೆ ಅಂತ ಕೇಳಿದ್ರೆ ಧರ್ಮಿಯಾಗಿದೆ. ಅದಕ್ಕೆ ಈ ಜೀವಾತ್ಮ ಏನಂತ ನಾ ಕರ್ತ ಅಂದ್ರೆ ಏನಂತ ಕೇಳಿದ್ರೆ ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ಅದಂತ ತಿಳ್ಕೋಬೇಕು. सर्व होए और कार्यो उपाधि अयम जीव. यह श्रुतिरीता अंतःकरण रूप कार्य को ही जीव का उपाधिपना कहे. ಇಷ್ಟೇ ಅಲ್ಲ, ಈ ಕಾರ್ಯರೂಪವಾಗಿರ್ತಕ್ಕಂಥ ಯಾವ ಅಂತಃಕರಣದ ಆ ಅಂತಃಕರಣವೇ ಜೀವನಿಗೆ ಉಪಾಧಿಯದ ಅಂತ ಈ ರೀತಿಯಾಗಿ ಶ್ರುತಿ ಪ್ರಮಾಣವೂ ಕೂಡ ಅದ. ನಾನೇ ಹೇಳ್ತಂತ ಹಿಂಗಲ್ಲ, ಇದಕ್ಕೆ ಶ್ರುತಿನೂ ಪ್ರಮಾಣ. ಕಾರ್ಯ ಉಪಾಧಿ ಅಯಂ ಜೀವ, ಅಯಂ ಜೀವ ಕಾರ್ಯ ಉಪಾಧಿ. ಈ ಜೀವ ಹೇಗದ ಅಂತ ಕೇಳಿದ್ರೆ ಕಾರ್ಯ ಉಪಾಧಿಯಿಂದ ಕೂಡಿಕೊಂಡ. ಕಾರ್ಯ ಅಂದ್ರೆ ಏನಂತ ಕೇಳಿದ್ರೆ ಅಂತಃಕರಣ. ಕೂಡಿಕೊಂಡವ ಯಾರಂತ ಕೇಳಿದ್ರೆ ಚೈತನ್ಯ. ಅದಕ್ಕೆ ಅವ ಏನಾಗ್ಯಾನ? ಜೀವಾಗ್ಯಾನ. ಅಂತಃಕರಣ ಕೂಡಿಸಿಕೊಂಡನ ಅವ ಏನದ? ಜೀವನ. यह श्रुतिरीता अंतःकरण रूप कार्य को ही जीव भाव का उपाधिपना कहे. ಈ ಶ್ರುತಿ ಆದರೂ ಕೂಡ ಇಲ್ಲಿ ಅಂತಃಕರಣ ರೂಪ ಕಾರ್ಯಕ್ಕೆ ಜೀವದೇನಂತ ಕೇಳಿದ್ರೆ ಉಪಾಧಿ ಅಂತ ಹೇಳಿದೆ. ಯಾತೆ ತಾ ಪ್ರತಿಬಿಂಬ ರೂಪ ಜೀವಕಾಸು ಅಂತಃಕರಣ ಹಿ ಉಪಾಧಿ. ಹೀಗೆ ಪ್ರತಿಬಿಂಬ ರೂಪವಾಗಿರ್ತಕ್ಕಂಥ ಯಾವ ಜೀವನ ಆ ಜೀವನಿಗೆ ಅಂತಃಕರಣವೇ ಏನಾಗಿದೆ ಅಂತ ಕೇಳಿದ್ರೆ ಉಪಾಧಿ ಆಗಿದೆ. ते अंतःकरण नाना है तथा परिच्छिन्न है. ಆದ್ರೆ ಆ ಅಂತಃಕರಣಗಳು ಅನೇಕ ಮತ್ತು ಪರಿಚ್ಛಿನ್ನನ. ಈಗ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಅಂತಃಕರಣ ಹೌದಿಲ್ಲ, ಅದು ಆ ಕಂಬದಲ್ಲಿ ಇಲ್ಲ, ಮತ್ತು ಅವರಲ್ಲಿ ಹಿಂಗೆ ಬೇರೆ ಬೇರೆ ಪ್ರತ್ಯೇಕ ಜೀವಿಯ ಶರೀರದಲ್ಲಿ ನಖಶಿಕಾಂತವಾಗಿ ತುಂಬಿಕೊಂಡಿರ್ತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಚೈತನ್ಯ ಅದ. ಹೀಗೇನಂತ ಕೇಳಿದ್ರೆ ಇದು ಅಂತಃಕರಣ ನಾನಾ. ಅಂತಃಕರಣ ಏನದವ ನಾನಾ. ಹ್ಯಾಂಗ ಚೈತನ್ಯ ಇದ್ರೊಳಗೆ ತುಂಬಿಕೊಂಡಾಗ ಅಂತಃಕರಣ ತುಂಬಿಕೊಳ್ಳೋದು. ಎದ್ರೊಳಗೆ ಸ್ಥೂಲ ಶರೀರದೊಳಗೆ ಸೂಕ್ಷ್ಮ ಶರೀರದ ಇಲ್ಲ, ಸೂಕ್ಷ್ಮ ಶರೀರದ. ಆ ಸೂಕ್ಷ್ಮ ಶರೀರ 17 ತತ್ವದ ಅಂತ ಹೇಳೋದಿಲ್ಲ. ಅದರಾಗ ಏನಂತ ಕೇಳಿದ್ರೆ ಅಂತಃಕರಣ ಬಂದದಿಲ್ಲ. ಮನ ಬುದ್ಧಿ ಅಂದ್ರೆ ಏನು? ಅಂತಃಕರಣ ಹೌದಿಲ್ಲ. ಆ ಅಂತಃಕರಣನೂ ಕೂಡ ಐತಿ.
ಪ್ರತ್ಯೇಕ ಶರೀರದಲ್ಲಿ ಅಂತಃಕರಣಗಳು ಬೇರೆ ಬೇರೆ ಅದಾವ. ನಿಮ್ಮ ಅಂತಃಕರಣನೇ ಬೇರೆ, ನನ್ನ ಅಂತಃಕರಣನೇ ಬೇರೆ. ನನಗಾದ ಸುಖ ನಿಮ್ಗಾಗುವುದಿಲ್ಲ, ನಿಮಗಾದ ದುಃಖ ಇನ್ನೊಬ್ಬರಿಗೆ ಆಗುವುದಿಲ್ಲ. ಯಾಕೆ? ಉಪಾಧಿಗಳೇ ಬೇರೆ ಬೇರೆ ಅದಾವ. ಯಾತೆ ತಿನ್ನ ಅಂತಃಕರಣೋ ವಿಷಯ ಪ್ರತಿಬಿಂಬ ರೂಪತೆ ಜೀವ ಹಿ ನಾನಾ ಹೇ. ಈ ಅಂತಃಕರಣದಲ್ಲಿ ಪ್ರತಿಬಿಂಬ ರೂಪವಾಗಿರ್ತಕ್ಕಂಥ ಯಾವ ಜೀವ, ಆ ಜೀವ ನಾನಾ ಅದ. ನಾನಾ ಅಂದ್ರೆ ಮುಖ್ಯ ಅಲ್ಲ, ಅನೇಕ ಮುಕ್ತ ಮಾಡಬೇಕು. ನೈತ ಹಿಂದಿ ಮೇ ನಾನಾ ಬೋಲೇತು. ಅದಕ್ಕೆ ಇಲ್ಲಿ ನಾನಾ ಅಂದ್ರೆ ಏನು ಕೇಳಿದ್ರೆ ಅನೇಕ. ಎಲ್ಲ ಜೀವಿಗಳು ಅನೇಕ ಇದ್ದೇವಲ್ಲ ನಾವು. ಒಬ್ಬರಂತೆ ಒಬ್ಬರಿದ್ದೇವೆ ಇಲ್ಲ. ಒಬ್ರಿಗೆ ಪರಮಾರ್ಥ ಮಾಡ್ಬೇಕು ಅನಿಸ್ತದ, ಒಬ್ರಿಗೆ ಪರಮಾರ್ಥ ಮಾಡ್ಬೇಕು ಅನಿಸ್ತದ, ಒಬ್ರಿಗೆ ನೌಕರಿ ಮಾಡ್ಬೇಕು ಅನಿಸ್ತದ, ಒಬ್ರಿಗೆ ಒಕ್ಕಲ್ತನ ಮಾಡ್ಬೇಕು ಅನಿಸ್ತದ, ಒಬ್ರಿಗೆ ವ್ಯಾಪಾರ ಮಾಡ್ಬೇಕು ಅನಿಸ್ತದ. ಯಾಕೆ? ಜೀವಿಗಳು ಅನೇಕದ, ಅವರ ಭಾವನೆಗಳು ಅನೇಕದ. ಈ ಭಾವನೆಗಳ ಮೇಗಿಂದ ಜೀವಿಗಳು ಹೇಗದವ ಅಂತ ತಿಳ್ಕೊಬೇಕು. ಅನೇಕ. ಒಬ್ಬರಂತೆ ಒಬ್ರಿಗೆ ಏನಂತ ಕೇಳಿದ್ರೆ ಮಾಡ್ಬೇಕಂತ ಅನಿಸೋದಿಲ್ಲ. ಒಬ್ರು ಒಂದು ರೀತಿ, ಒಬ್ರು ಒಂದು ರೀತಿ. ಈ ರೀತಿಯಾಗಿ ಪರಿಚ್ಛಿನ್ನ. ಮತ್ತೆ ಹೇಗಂತ ಕೇಳಿದ್ರೆ ಪರಿಚ್ಛಿನ್ನ. ಇದು ಒಬ್ಬರ ಮತ ಆಯ್ತು. ಪ್ರಥಮ ಪಕ್ಷವಾದಿಗಳು ಈ ರೀತಿ ಹೇಳಿದ್ರು. ಇನ್ನು ದ್ವಿತೀಯ ಪಕ್ಷದವ್ರು ಏನು ಹೇಳ್ತಾರೆ ಅದು ನೋಡಿ. ಆವು ಕೈ ಏಕ ಗ್ರಂಥಕಾರತ್ವ ಐಶೇಕೆ. ಕೆಲವು ಗ್ರಂಥಕಾರರು ಹೀಗೆ ಹೇಳ್ತಾರೆ, ಹಿಂಗಂತ ಏನು? ಸೋ ಅಂತಃಕರಣ ಅಜ್ಞಾನ का कार्य होने पे स्वतंत्र है. ಆ ಅಂತಃಕರಣ ಅಜ್ಞಾನದೇನದ ಅಂತ ಕೇಳಿದ್ರೆ ಅದು ಏನದ? ಕಾರ್ಯ. ಅದಕ್ಕದ ಅಸ್ವತಂತ್ರ, ಸ್ವತಂತ್ರ ಇಲ್ಲ. ಅದೇನದ? ಅಸ್ವತಂತ್ರ. ಯಾಕೆ? ಅದ ಕಾರ್ಯ. ಕಾರಣ ಯಾರದ್ರ, ಅದಕ್ಕೆ ಮೂಲ ಯಾರದ್ರ ಅಂತ ಕೇಳಿದ್ರೆ ಅಜ್ಞಾನ. ಅಜ್ಞಾನದ ಕಾರ್ಯ ಯಾರು? ಅಂತಃಕರಣ. ಈ ಯಾವ ಅಂತಃಕರಣದವು ಇದು ಅಸ್ವತಂತ್ರ. ಹೌದಿಲ್ಲ? ಹೆಂಗ ತಾಯಿಗೆ ಸಣ್ಣ ಮಗು ಇರ್ತದಲ್ಲ, ಆ ಮಗು ಹೇಗದ ಅಂತ ಕೇಳಿದ್ರೆ ಅದು ಅಸ್ವತಂತ್ರ. ಹೌದಿಲ್ಲ? ಅದಕ್ಕೆ ಹೇಳಕ್ಕೂ ಬರಲ್ಲ, ಕುಟ್ರಾಕು ಬರಲ್ಲ, ಏನೋ ಸಣ್ಣದ ಅದು ಪರತಂತ್ರದ ಜೀವನ. ಯಾರ ಜೀವನ? ಹಾಗಿಲ್ಲ ಏನಂತ ಕೇಳಿದ್ರೆ ಇದು ಅಂತಃಕರಣಗಳು ಏನದ? ಪರತಂತ್ರ ಅದಂತ ತಿಳ್ಕೋಬೇಕು, ಸ್ವತಂತ್ರ ಇಲ್ಲ. ಯಾತೆ ತಾ ಅಂತಃಕರಣ ವಿಷಯ ಬಿಂಬತ್ವ प्रतिबिंबत्व रूपते जीव परमात्मा का भेदकपण संभवता नहीं. ಅದಕ್ಕೆ ಆ ಅಂತಃಕರಣದಲ್ಲಿ ಬಿಂಬತ್ವ ಪ್ರತಿಬಿಂಬತ್ವ ರೂಪದಿಂದ ಜೀವ ಪರಮಾತ್ಮ का ಭೇದಕಪಣ ಅಂದ್ರೆ ಜೀವ ಪರಮಾತ್ಮ ಭೇದತ್ವವು ಸಂಭವತಾ नहीं. ಸಂಭವಿಸಿದ್ರೆ ಇವನೇ ನೋಡಿ, ಇಲ್ಲಿ ಜೀವಿಗಳ ಭೇದ ಇಲ್ಲ. ಅವ ಮೊದಲಿನವ ಬೇರೆನೇ ಹೇಳ್ದ, ಇವ ಎರಡನೇದವ ಇವ ಬೇರೆನೇ ಹೇಳಗತ್ತಾನ. ಯಾಕಂತ ಕೇಳಿದ್ರೆ ಅದು ಅಂತಃಕರಣ ಆದ ಕಾರ್ಯ, ಅದು ಸ್ವತಂತ್ರ ಇಲ್ಲ. ಅದು ಹೇಗದ ಅಂತ ಕೇಳಿದ್ರೆ ಅದು ಪರತಂತ್ರದ. ಆ ಅಂತಃಕರಣದಲ್ಲಿ ಬಿಂಬತ್ವ ಪ್ರತಿಬಿಂಬತ್ವ ರೂಪ ಜೀವ ಪರಮಾತ್ಮದೇನು ಭೇದ ಹೇಳ್ತಿರಲ್ಲ, ಅದು ಭೇದ ಸಂಭವಿಸೋದಿಲ್ಲತ್ತ ನಾವು. ಯಾತೆ ಸೋ ಅಂತಃಕರಣ ಜೀವ का ಉಪಾಧಿ नहीं है. ಅದಕ್ಕದ ಅಂತಃಕರಣ ಏನಲ್ಲತ್ತನವ ಜೀವನ ಉಪಾಧಿನೇ. ಅವ ಮೊದಲಿನವ ಏನ್ ಹೇಳ್ದ? ಅಂತಃಕರಣವೇ ಜೀವನಿಗೆ ಉಪಾಧಿ. ಇವ ಏನ್ ಹೇಳ್ತಾನ? ಅಂತಃಕರಣ ಜೀವನಿಗೆ ಉಪಾಧಿ ಇಲ್ಲ ಅಂತ ಹೇಳ್ತಾನೆ. ಹೌದಿಲ್ಲ? ಕಿಂತು ಸ್ವತಂತ್ರ ಹೊಣೆತೆ ಸೊ ಅಜ್ಞಾನಿ ತಾ ಜೀವ का ಉಪಾಧಿ. ಆದ್ರೆ ಇಲ್ಲಿ ಸ್ವತಂತ್ರವಾಗಿರೋದ್ರಿಂದ ಅಜ್ಞಾನವೇನದ ಅಂತ ಕೇಳಿದ್ರೆ ಉಪಾಧಿ ಅದ, ಅಂತಃಕರಣಕ್ಕೆ ಉಪಾಧಿ ಅದು ಬೇಡ. ಯಾಕದು ಕಾರ್ಯದ, ಅದು ಪರತಂತ್ರದ, ಅದು ಸ್ವತಂತ್ರ ಇಲ್ಲ. ನೀವೇನೋ ಹೇಳಿದ್ರಿ ಅಂತಃಕರಣ ಉಪಾಧಿ, ಆದ್ರೆ ಅದು ಉಪಾಧಿ ಆಗಂಗಿಲ್ಲ. ಯಾಕೆ? ಅದು ಪರತಂತ್ರ, ಸ್ವತಂತ್ರ ಇಲ್ಲ. ಆದ್ರೆ ಅಜ್ಞಾನ ಹೇಗದ? ಸ್ವತಂತ್ರ. ಆದ್ದರಿಂದ ಅಂತ ಕೇಳಿದ್ರೆ ಇಲ್ಲಿ ಅಜ್ಞಾನವೇ ಜೀವನಿಗೆ ಏನು ಹೇಳ್ರಿ? ಉಪಾಧಿ ಹೇಳ್ರಿ ಅಂತ ಹೇಳ್ತಾರೆ. सो जीव का उपाधि रूप अज्ञान भी एक नहीं किंतु नाना ही है. ಈಗ ಇಲ್ಲೇನಪ್ಪ ಅಂತ ಕೇಳಿದ್ರೆ ಜೀವನ ಉಪಾಧಿ ರೂಪವಾಗಿರ್ತಕ್ಕಂಥ ಯಾವ ಅಜ್ಞಾನದ, ಆ ಅಜ್ಞಾನ ಆದ್ರೂ ಕೂಡ ಒಂದು ಇಲ್ಲ. ಕಿಂತು ನಾನಾ ಹೇ, ಅದು ಆದ್ರೂ ಕೂಡ ಅನೇಕ. ಅದು ನೀವು ಹೆಂಗೆ ಅಂತಃಕರಣ ಅನೇಕ ಹೇಳಿದ್ರಲ್ಲ, ಹಂಗೆ ಅಜ್ಞಾನ ಒಂದು ತಿಳ್ಕೊಬೇಡ್ರಿ ನೀವು. ಅಜ್ಞಾನ ಆದ್ರೂ ಕೂಡ ಅನೇಕ. ತಾ ಅಜ್ಞಾನ ರೂಪ ಉಪಾಧಿಕೆ ನಾನಾಪಣ ಕರಿಕೆ ತಾ ಅಜ್ಞಾನ ವಿಷಯ ಪ್ರತಿಬಿಂಬ ರೂಪ ಜೀವ भी ನಾನಾ ही है. ಈಗ ಇಲ್ಲಿ ಅಜ್ಞಾನ ರೂಪ ಉಪಾದಿನೇ ಅನೇಕವಾಗಿರೋದ್ರಿಂದ ಉಪಹಿತವಾಗಿರ್ತಕ್ಕಂಥ ಯಾವ ಜೀವನದಲ್ಲಿ ಉಪಾಧಿ ಅಜ್ಞಾನ ಉಪಾಧಿಯುಕ್ತನಾಗಿರ್ತಕ್ಕಂಥ ಜೀವ, ಉಪಾಧಿಗಳೇ ಅನೇಕ ಅಂದ ಬಳಿಕ ಉಪಾಧಿಯಾಗಿರ್ತಕ್ಕಂಥ ಜೀವನ ಕೂಡ ಅನೇಕವೇ ಅದನ. ಕರಿಕೆ
ತಾ ಅಜ್ಞಾನ ವಿಷಯ ಪ್ರತಿಬಿಂಬ ರೂಪ ಜೀವ भी नाना ही है. ಆ ಅಜ್ಞಾನದಲ್ಲಿ ಪ್ರತಿಬಿಂಬ ರೂಪವಾಗಿರ್ತಕ್ಕಂಥ ಜೀವನಾದರೂ ಕೂಡ ಅನೇಕವೇ ಅದನ್ನು ಜೀವ ಒಬ್ಬ ಇಲ್ಲ. और ब्रह्म विषय आरोपित होने से ते अज्ञान परिच्छिन्न है. ನೋಡಿ, ಬ್ರಹ್ಮನಲ್ಲಿ ಆರೋಪಿತದ ಯಾವುದು ಅಜ್ಞಾನ, ಎಲ್ಲವೂ ಆ ಪರಬ್ರಹ್ಮನಲ್ಲಿ ಆರೋಪಿತದ, ಎಲ್ಲವೂ ಆರೋಪ. ಯಾಕೆ? ಅದು ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಆ ತತ್ವದಲ್ಲಿ ಆ ತತ್ವದ ಕಡೆಗೆ ನಮ್ಮದು ಲಕ್ಷ್ಯ ಇಲ್ಲ, ಎದರ ಕಡೆಗೆ? ಆ ಬ್ರಹ್ಮದ ಕಡೆಗೆ ಲಕ್ಷ್ಯ ಇಲ್ಲ. ಹೌದಿಲ್ಲ? ಆ ವಸ್ತುವಿನ ಕಡೆಗೆ ಲಕ್ಷ್ಯ ಇಲ್ಲ, ಆ ವಸ್ತುವಿನ ಕಡೆ ಲಕ್ಷ್ಯ ನಮ್ಗೆ. ಯಾಕೆ? ಆ ವಸ್ತು ರೂಪವಾಗಿರ್ತಕ್ಕಂಥ ಯಾವ ಬ್ರಹ್ಮದ, ಆ ಬ್ರಹ್ಮದಲ್ಲಿ ಅವಸ್ತುವಾಗಿರ್ತಕ್ಕಂಥ ಪಿಂಡ ಬ್ರಹ್ಮಾಂಡಗಳದ ಆರೋಪ ಮಾಡಿದೆವು. ಇವು ಅನೇಕದ, ಹೌದಾ? ಆದ್ರೆ ವಸ್ತು ಮಾತ್ರ ಅದೇ ಹೇಳ್ತಾರೆ, ಬ್ರಹ್ಮ ವಿಷಯ ಆರೋಪಿತ ಹೋಣೈತೆ. ಬ್ರಹ್ಮನಲ್ಲಿ ಇದು ಅಜ್ಞಾನ ಆದ್ರೂ ಕೂಡ ಏನದ? ಆರೋಪಿತವೇ ಅದ. ದೇ ಅಜ್ಞಾನ ಪರಿಚ್ಛಿನ್ನ. ಅದಕ್ಕೆ ಅಜ್ಞಾನ ಹೇಗದ ಅಂತ ಕೇಳಿದ್ರೆ ಪರಿಚ್ಛಿನ್ನ ಅಂದ್ರೆ ವ್ಯಾಪಕ ಅಲ್ಲ. ಇಲ್ಲದ ಅಲ್ಲೇ ಇಲ್ಲ. ಇಲ್ಲದ ಅಂದ್ರೆ ಎಲ್ಲಿದೆ? ಜೀವನಲ್ಲಿ ಅದ. ಎಲ್ಲಿಲ್ಲ ಅಂತ ಕೇಳಿದ್ರೆ ಬ್ರಹ್ಮನಲ್ಲಿ ಇಲ್ಲ. ಯಾಕೆ? तेन अज्ञानो विषय प्रतिबिंब रूपते जीव भी परिचिन्ने है. ಆ ಅಜ್ಞಾನಗಳಲ್ಲಿ ಪ್ರತಿಬಿಂಬ ರೂಪವಾಗಿರ್ತಕ್ಕಂಥ ಯಾವ ಜೀವನಲ್ಲ, ಈ ಜೀವನು ಕೂಡ ಹೇಗದನಂತ ಕೇಳಿದ್ರೆ ಪರಿಚ್ಛಿನ್ನ. ಪರಿಚ್ಛಿನ್ನ ಅಂದರೆ ಚಿಕ್ಕವನು, ದೇಶದಿಂದ, ಕಾಲದಿಂದ, ವಸ್ತುವಿನಿಂದ ಸೀಮಿತನಾಗ್ತಕ್ಕಂಥವು. ಅದಕ್ಕೆ ಇವನಿಗೆ ಏನಂತ ಕರೆದನಂತ ಕೇಳಿದ್ರೆ ಪರಿಚ್ಛಿನ್ನ. ತಥಾ ಪರಸ್ಪರ ಭೇದವಾಲೆ. ಮತ್ತು ಎಲ್ಲ ಜೀವಿಗಳ ಹೆಂಗಂತ ಕೇಳಿದ್ರೆ ಪರಸ್ಪರ ಭೇದವುಳ್ಳವು. ಒಬ್ಬನಿಗೆ ರುಚಿ ಹಿಡಿಸ್ತದ, ಒಬ್ಬನಿಗೆ ಹಿಡಿಸಂಗಿಲ್ಲ. ಒಬ್ಬನಿಗೆ ಹುಳಿ ಬೇಕು ಅನ್ನಿಸ್ತದ, ಮತ್ತೊಬ್ಬನಿಗೆ ಹುಳಿ ಬೇಡ ಅನ್ನಿಸ್ತದ. ಇನ್ನೊಬ್ಬನಿಗೆ ಖಾರ ಬೇಕು ಅನ್ನಿಸ್ತದ, ಮತ್ತೊಬ್ಬನಿಗೆ ಏನಂತ ಕೇಳಿ ಖಾರ ಅನ್ನಿಸ್ತದೆ. ಈಗ ನಾವು ಎಷ್ಟು ಮಂದಿ ಇದ್ದೇವೆ, ಎಲ್ಲರಿಗೂ ನಮ್ಗೆ ಒಂದೇ ಪದಾರ್ಥ ಹಿಡಿಸ್ತದೇನು? ಹಿಡಿಸಂಗಿಲ್ಲ. ಭಿನ್ನ ಭಿನ್ನ. ಯಾಕಂತ ಕೇಳಿದ್ರೆ ಜೀವಿಗಳು ಭಿನ್ನ ಭಿನ್ನ ಅಂದ್ರೆ ಅವರ ಸ್ವಭಾವಗಳು ಹೇಗದ ಅಂತ ಕೇಳಿದ್ರೆ ಭಿನ್ನದಲ್ಲ. ಅವ್ರ ರುಚಿನೂ ಕೂಡ ಹೇಗಿದೆ ಅಂತ ಕೇಳಿದ್ರೆ ಮಂಡೆ ಮತಿರೆ ಭಿನ್ನ. ಹೌದಿಲ್ಲ? ಎಷ್ಟು ತಿಳಿಯವ ಅಷ್ಟು ಬುದ್ಧಿ ಅದಾವ. ನಾವೆಲ್ಲ ವಿಚಾರಗಳು ಬೇರೆ ಬೇರೆನೇ ಅದ. ಒಬ್ಬರಂತೆ ಒಬ್ಬರದು ವಿಚಾರ ಇಲ್ಲ. ಯಾತೆ ಪುಣ್ಯ ಪಾಪ ಕರ್ಮಕ್ಕೆ ಸುಖ ದುಃಖ ರೂಪ ಫಲಕ ವ್ಯತಿರೇಕ ಹೋವೇನೆ. ಈಗ ಇಲ್ಲಿ ಪುಣ್ಯ ಪಾಪ ಯಾವ ಕರ್ಮಗಳದ, ಆ ಕರ್ಮದಿಂದ ಆಗುವಂಥ ಸುಖ ಮತ್ತು ದುಃಖ ರೂಪ ಯಾವ ಫಲ ಅದ, ಈ ಫಲಗಳದು ವ್ಯತಿರೇಕ ಆಗುವುದಿಲ್ಲ, ವ್ಯತಿಕರ ಆಗುವುದಿಲ್ಲ. ವ್ಯತಿರೇಕ ಅಲ್ಲ, ವ್ಯತಿಕರ ಆಗುವುದಿಲ್ಲ. ವ್ಯತಿರೇಕ ಅಂತ ಸಂಕರ ಆಗುವುದಿಲ್ಲ, ಅಂದ್ರೆ ಕಲಬರಿಕೆ ಆಗುವುದಿಲ್ಲ. ಈಗ ಇಲ್ಲಿ ಒಂದು ವೇಳೆ ಜೀವ ಒಬ್ಬನೇ ಹೇಳಿದ್ರೆ ಒಬ್ಬನಿಗಾದ ಸುಖ ಎಲ್ಲರಿಗೂ ಆಗಬೇಕು, ಅವನಿಗಾದ ದುಃಖ ಇವರಿಗೂ, ಹಿಂಗಿದ ಕಲಬರಿಕೆ ಅಂತ ಇರುತ್ತೆ. ಆದರೆ ಹೀಗಿಲ್ಲಿ ಆಗುವುದಿಲ್ಲ ಅಂತ. एक के सुखी हुए व दुखी हुए, जो सर्वों को ता सुख की व दुख की प्राप्ति है, ताका नाम कर्म फल ವ್ಯತಿಕರ है. ನೋಡಿ, ಇಲ್ಲಿ ಈ ಕರ್ಮ ಫಲದ ಸಂಕರ ಹೆಂಗದ ಅನ್ನೋದನ್ನು ಹೇಳ್ತಾರೆ. ಏಕಕ್ಕೆ ಸುಖಿ ಹುಯೇ ವ ದುಃಖಿ ಹುಯೇ. ಒಬ್ಬ ಸುಖಿಯರೇ ಆದ ಅಥವಾ ದುಃಖಿಯರೇ ಆದ ಅಂತ ತಿಳ್ಕೊರಿ. ಸುಖರೇ ಆಗ್ಯದ ಅಥವಾ ದುಃಖರೇ ಆಗ್ಯದ ಅಂತ ತಿಳ್ಕೊರಿ. ಜೋ ಸರ್ವೋಂ को ता ಸುಖ ಕಿ ವ ದುಃಖ ಕಿ ಪ್ರಾಪ್ತಿ. ಆ ಎಲ್ಲರಿಗೇನಪ್ಪ ಅಂತ ಹೇಳಿದ್ರೆ ಒಬ್ಬನಿಗಾದ ಸುಖ ಎಲ್ಲರಿಗೂ ಆಗಿಲ್ಲ, ಒಬ್ಬನಿಗಾದ ದುಃಖ ಎಲ್ಲರಿಗೇ ಆಗಿಲ್ಲ. ಒಂದು ವೇಳೆ ಹಂಗಾಗಿದ್ರೆ ತಾಕ ನಾಮ ಕರ್ಮ ಫಲ ವ್ಯತಿಕರ ಹೇ. ಒಂದು ವೇಳೆ ಒಬ್ಬರಿಗಾದ ಸುಖ ಎಲ್ಲರಿಗೆ ಆಗ್ತಿತ್ತು, ಒಬ್ಬರಿಗಾದ ದುಃಖ ಎಲ್ಲರಿಗೆ ಆಗ್ತಿತ್ತು ಅಂದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ಒಬ್ಬರ ಹತ್ರ ಎಲ್ಲರೂ ಅಳ್ತಾರೆ, ಒಬ್ಬರು ನಗ್ತಾರೆ ಎಲ್ಲರೂ ನಗ್ತಾರೆ. ಒಬ್ಬನಿಗೇನಪ್ಪ ಅಂತ ಕೇಳಿದ್ರೆ ಲಾಭ ಆದ್ರೆ ಎಲ್ಲರಿಗೂ ಲಾಭ ಆಗ್ತದೆ, ಒಬ್ಬನಿಗೆ ನುಕ್ಸಾನ ಆಯ್ತಂದ್ರೆ ಎಲ್ಲರಿಗೂ ನುಕ್ಸಾನ ಆಗ್ತದೆ. ಹಿಂಗಿದೇನದು ಅಂತ ಕೇಳಿದ್ರೆ ಸಂಕರ ದೋಷ ಬರ್ತದೆ. ಯಾವ ದೋಷ? ಸಂಕರ ದೋಷ. ಅದಕ್ಕೆ ಗೀತೆಯಲ್ಲಿ ಅರ್ಜುನ ಮಹಾಭಾರತದ ಯುದ್ಧ ಯಾಕೆ ಒಲ್ಲಂತಿದ ಅಂತ ಕೇಳಿದ್ರೆ ಭಗವಂತ ಸಂಕರ ಆಗ್ತದ, ನಾಳೆ ಏನಾಗ್ತದ ಅಂತ ಕೇಳಿದ್ರೆ ಲೋಕದಲ್ಲಿ ಸಂಕರ ಆಗ್ತದೆ, ಅದಕ್ಕೆ ನಾ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ. ಆ ಮಾತು ಇರಲಿ, ಸಂಕರದ ಬಗ್ಗೆ ಹೇಳಕತ್ತೀನಿ ನಾನು. सो जैसे एक जीव पक्ष विषय प्राप्ति हुए हैं, तैसे इस नाना जीव पक्ष विषय प्राप्त हुए नहीं.
ಒಬ್ಬನೇ ಜೀವ ಅಂತ ಯಾವ ಪಕ್ಷದಲ್ಲಿ ಒಪ್ಪಿದ್ದಾರೆಯೋ ಅವರಲ್ಲಿ ಇದು ಸಂಕರ ದೋಷ ಬರ್ತದೆ. ಆದ್ರೆ ಯಾರು ಅನೇಕ ಜೀವ ಅಂತ ಒಪ್ಪ್ಯಾರ ಅವರಲ್ಲಿ ಏನಂತ ಹೇಳಿದ್ರೆ ಸಂಕರ ದೋಷ ಬರ್ತದೆ. ಅನೇಕ ಜೀವ ಅಂದ್ರೆ ಒಬ್ಬನಿಗಾಗದೆ ಇನ್ನೊಬ್ಬನಿಗೆ ಯಾಕೆ ಆಗ್ತದೆ? ಒಬ್ಬನೇ ಜೀವ ಅಂದ್ರೆ ಒಬ್ಬರಿಗೆ ಆಗೋದು ಎಲ್ಲರಿಗೆ. ಯಾಕೆ? ಎಲ್ಲರಲ್ಲಿರ್ತಕ್ಕಂಥ ಜೀವ ಒಬ್ಬನೇ ಅಲ್ಲ, ಎಲ್ಲರಲ್ಲಿರ್ತಕ್ಕಂಥ ಜೀವ ಒಬ್ಬನೇ ಅಲ್ಲ. ಒಬ್ಬನೇ ಅಂದ ಮೇಲೆ ಒಬ್ಬನಿಗೆ ಕಾಲಾಗ ಮುಳ್ಳು ನಟ್ಟು ದುಃಖ ಆಗಿದ್ರೆ ಎಲ್ಲರಿಗೆ ಏನಂತ ಕೇಳಿದ್ರೆ ದುಃಖ ಆಗುತ್ತೆ. ಒಬ್ಬ ಯಾವನು ಪೇಡ ತಿನ್ನಾಗತ್ತಂದ್ರೆ ಎಲ್ಲರಿಗೆ ಏನಂತ ಕೇಳಿದ್ರೆ ಪೇಡದ ಅನುಭವ ಹಿಂಗಾದ್ರೆ ಚಲೋ ಇರ್ತಿತ್ತು. ಇರಲಿ, ಅದು ಏಕಜೀವವಾದಿಯಲ್ಲಿ ಸಂಕರ. ಆದ್ರೆ ಅನೇಕ ಜೀವವಾದಿಗಳಾದ್ರೆ ಅವರಲ್ಲಿ ಇದು ಸಂಕರ ಪ್ರಾಪ್ತ ಆಗುದಿಲ್ಲ. ಯಾತಿ ते नाना अज्ञानी का बिंब रूप ईश्वर का तथा प्रतिबिंब रूप जीवों का परस्पर भेद करने हार उपाधि है. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಂತೆ, ಯಾತೆ ನಾನಾ ಅಜ್ಞಾನ ಹಿ ಅನೇಕ ಅಜ್ಞಾನಗಳೇ ಬಿಂಬರೂಪ ಈಶ್ವರ का तथा प्रतिबिंब रूप जीवों का ಬಿಂಬರೂಪ ಈಶ್ವರನಿಗೆ ಪ್ರತಿಬಿಂಬ ರೂಪವಾಗಿರತಕ್ಕಂಥ ಜೀವಿಗಳಿಗೆ ಪರಸ್ಪರ ಭೇದ ಕರಣೆ ಹಾರ ಉಪಾಧಿ, ಪರಸ್ಪರದಲ್ಲಿ ಭೇದ ಮಾಡ್ತಕ್ಕಂಥದ್ದು ಏನಾಗಿದೆ ಅಂತ ಉಪಾಧಿಗೆ ಯಾವ್ದಂತ ಕೇಳಿದ್ರೆ ಅಜ್ಞಾನ. ಜೀವ ಈಶ್ವರಿಗೂ ಬೇರೆ ಮಾಡಿದ, ಜೀವ ಜೀವರಿಗೂ ಬೇರೆ ಮಾಡಿದ. ಯಾರು ಮಾಡಿದ್ರ ಅಂತ ಕೇಳಿದ್ರೆ ಅಜ್ಞಾನ. ಈ ಅಜ್ಞಾನ ಏನಂತ ಕೇಳಿದ್ರೆ ಈ ರೀತಿಯಾಗಿ ಮಾಡ್ಯಾರ. ಯಾವ ಪ್ರಕಾರ का था व्यास सूत्र का अर्थ ಯಾವ ಪ್ರಕಾರ ಈ ರೀತಿ ತಾ ಆಯಾವ ವ್ಯಾಸ ಸೂತ್ರಕ ಭಗವಾನ್ ವೇದ ವ್ಯಾಸರು ಏನು ಬ್ರಹ್ಮಸೂತ್ರ ಬರೆದ್ರೆ ಆ ಸೂತ್ರದ ಅರ್ಥವೂ ಕೂಡ ಹೀಗೆ ಇದೆ. ಏನು ಅಂತ ಕೇಳಿದ್ರೆ ನಾನಾ ಜೀವವಾಹಿ ಯೋಗ್ಯ ಮತ ವಿಶೇಷಿತ ಹೋವೆ. ಅನೇಕ ಜೀವವಾದಿಗಳು ಏನಂದ್ರಲ್ಲ ಅವರಲ್ಲಿ ಏನಪ್ಪ ಅಂತ ಕೇಳಿದ್ರೆ ಇದು ಸಿದ್ಧ ಆಗ್ತದೆ. ಏನು ವ್ಯಾಸರು ಹೇಳಿದಂಥ ಸೂತ್ರದಂತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೈ ಏಕ ಗ್ರಂಥಕಾರ, ಈಗ ಇವ ಮೂರನೇ ಪಕ್ಷಿ, ಎರಡಾದಲ್ಲ. ಒಬ್ಬ ಅಂತಃಕರಣ ಉಪಾಧಿ ಹಿಡ್ಕೊಂಡು ಏನು ಹೇಳ್ದ, ಜೀವಗಳನ್ನು ಹೇಳ್ದ, ಅಂತಃಕರಣನಿಕ ಜೀವನಿಕ. ಇನ್ನೊಬ್ಬ ಏನು ಹೇಳ್ದ, ಅಂತಃಕರಣ ಕಾರ್ಯ, ಅದು ಪರತಂತ್ರ. ಆದ್ರೆ ಅಜ್ಞಾನಿಗೆ ಕಾರಣದ ಅಜ್ಞಾನವೇ ಏನದಂತ ಕೇಳಿದ್ರೆ ಉಪಾಧಿ ಅದು. ಅಜ್ಞಾನ ಅನೇಕದವ, ಜೀವಿಗಳು ಕೂಡ ಅನೇಕದ. ಬಿಂಬ ರೂಪದಲ್ಲಿ ಈಶ್ವರದನ, ಪ್ರತಿಬಿಂಬ ರೂಪದಲ್ಲಿ ಜೀವ ಅನೇಕದನ. ಹಾಗಂತ ಕೇಳಿದ್ರೆ ಸೂರ್ಯ ಒಬ್ಬದನ. ನೀವು ಅನೇಕ ಸಾವಿರಾರು ಕೊಡಗಳಿಟ್ಟಿರೆಲ್ಲ ತುಂಬಿ, ಪ್ರತ್ಯೇಕ ಕೊಡದಲ್ಲಿ ಹೋಗಿ ಹಣಿಕೆ ಹಾಕಿ ನೋಡಿದ್ರೆ ಏನು ಕಾಣ್ತದೆ ನಿಮ್ಗಲ್ಲಿ? ಸೂರ್ಯ ಕಾಣ್ತಾನಿಲ್ಲ, ಹೌದಿಲ್ಲ? ಮತ್ತಿಲ್ಲಿ ಈ ಕೊಡದಲ್ಲಿ ತೋರ್ತಕ್ಕಂಥ ಸೂರ್ಯಗಳೆಷ್ಟು ಕೊಡಗಳೆಷ್ಟದವೆ? ಸಾವಿರ. ಮತ್ತು ಅಲ್ಲಿ ಕಾಣುವ ಪ್ರತಿಬಿಂಬ ಸೂರ್ಯನು ಕೂಡ ಎಷ್ಟು? ಸಾವಿರ. ಇಷ್ಟು ಭೇದ ಐತಿಲ್ಲ. ಆದರೆ ಬಿಂಬರೂಪವನ್ನಾಗಿರ್ತಕ್ಕಂಥ ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಮಾತ್ರ ಒಬ್ಬದ. ಅವ ಒಬ್ಬದನ, ಇವು ಅನೇಕ. ಹಂಗೆ ಪರಮಾತ್ಮ ಒಬ್ಬದನ, ಇವು ಅನೇಕ. ಮತ್ತೆ ಲಕ್ಷಕ್ಕೆ ಇವೆಲ್ಲ ಪ್ರತಿಬಿಂಬ ಯಾರು? ಇದು ಶರೀರ ಎಂಬ ಕೊಡಪ್ಪ, ಇದರೊಳಗೆ ಬುದ್ಧಿ ಎಂಬುವ ಜಲ. ಅದರೊಳಗೆ ಏನಂತ ಕೇಳಿದ್ರೆ ಆ ಚಿದಾಕಾಶದಲ್ಲಿರ್ತಕ್ಕಂಥ ಬ್ರಹ್ಮನ ಪ್ರತಿಬಿಂಬಗಳು ಇವೆಲ್ಲ. ಯಾರ ಪ್ರತಿಬಿಂಬ? ಗಾಸ್ ವಂಶದಾಗ ಹೋಗಿರೇ ನಿಂದ? ಈ ಗಾಸಿನ ಮನೆಯೊಳಗೆ ಹೋಗಿರೇ? ನೋಡಿ, ನೀವು ಪಂಡ್ರಾಪುರಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ತನ್ಪುರಿ ಮಹಾರಾಜರ ಮಠದಾಗಿದೈತಿ ಗ್ಲಾಸ್ ಹೌಸ್. ಅಲ್ಲಿ ಹೋದ್ರಿ ಅಂದ್ರೆ ನೋಡ್ರಿ ನೀವು ಹೆಂಗೇನಪ್ಪ ಅಂತ ಕೇಳಿದ್ರೆ ನೀವು ಒಬ್ಬರೇ ಇರ್ತೀರಿ. ಹಿಂಗೆ ನೋಡಿದ್ರೆ ಏನಂತ ಕೇಳಿದ್ರೆ ನಿಮ್ಮ ನೆದ್ರೆ ಎಲ್ಲಿ ಹೆರ್ತ ಅಲ್ಲಿ ತಕ್ಕ ನೀವ ಕಾಣ್ತೀರಿ. ಅನೇಕ ಮಂದಿಯಾಗಿ ಕಾಣ್ತೀರಿ, ಹೌದಿಲ್ಲ? ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ಉಪಾಧಿಯಾದ ಯಾವ ಕ್ಲಾಸ್, ಹೌದಿಲ್ಲ? ಯಾವ ಕನ್ನಡೆ. ಹಂಗೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಅದೇ ಹೇಳ್ತಾ ಇದ್ದಾರೆ. ಇರಲಿ, ಈಗ ಇವು ಮೂರನೇದವ ಏನು ಹೇಳ್ತಾನೆ, ಏನು ವ್ಯವಸ್ಥೆ ಮಾಡ್ತಾನೆ ನೋಡಿ. ಕೈ ಏಕ ಗ್ರಂಥಕಾರದ್ದು ಏಕೇ. ಕೆಲವು ಗ್ರಂಥಕಾರರು ಹೀಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ. ಏನು ಹೇಳಿದ್ರೆ ತಾ ಜೀವ ಈಶ್ವರ ಕಾ ಭೇದ ಕರ್ಣೆ ಹಾರ ಉಪಾಧಿ. ಜೀವ ಈಶ್ವರರ ಭೇದ ಮಾಡುವಂಥ ಯಾವ ಉಪಾಧಿ? ಸ್ವತಂತ್ರ ಹೋಣೆತೆ ಅಜ್ಞಾನ ಹೀ ಹೈ. ಅದು ಸ್ವತಂತ್ರವಾಗಿರುವಂಥ ಅಜ್ಞಾನವೇ ಅದಂತ ಇವರು ಅದು ಹೇಳ್ತಾರೆ. ಪರಂತು ಅಂದ್ರೆ ಹಿಂದಿನವ್ರು ಹೇಳಿದ ಮಾತಿನ ಮೇಲೆ ಮಣ್ಣು ಬಿತ್ತು. ನೀವೆಲ್ಲ ಹೇಳ್ತೀರಿ, ಆದ್ರೆ ಅಂದ್ರೆ ಏನಾಯ್ತು?
ನೀವು ಹೇಳೋದು ಏನು ಪ್ರಯೋಜನ ಇಲ್ಲ. ಎಲ್ಲರಿಗೆ ಏನು ನೋಡಪ್ಪಲಿಲ್ಲ, ಮನಿ ಹೊಲ, ಅವ್ರ ಅಂಗಡಿ ವ್ಯಾಪಾರ ನೌಕರಿ ಎಲ್ಲ ಬೀಗರು ಏನು ಅವ್ರು ನೋಡಪ್ಲೆ ಏನು ಇರಲಿ. ಆದ್ರೆ ಆತದ ನಡ್ತಾನ ಎಂಗೇಜ್ಮೆಂಟ್ ಆಗ್ತದ ಆದ್ರಂದ್ರೆ ಅದೆಲ್ಲ ಮಣ್ಗುಸ್ತು ಇದ್ದಿದ್ದೆಲ್ಲ. ಹಂಗಿಲ್ಲಿ ಏಕ ಗ್ರಂಥಕಾರದು ಏಕೆ. ಕೆಲವು ಗ್ರಂಥಕಾರ ಏನಂತ ಕೇಳಿದ್ರೆ ಹಿಂಗಂದಾರೆ, ತಾ ಜೀವ ಈಶ್ವರ ಕಾ ಭೇದ ಕರ್ನೆ ಹಾರ ಉಪಾಧಿ. ಜೀವ ಈಶ್ವರಲ್ಲಿ ಭೇದ ಮಾಡುವಂಥ ಯಾವ ಉಪಾಧಿ ಅದಲ್ಲ, ಸ್ವತಂತ್ರ ಹೊಣೆತೆ ಅಜ್ಞಾನಿಗೆ. ಅದು ಸ್ವತಂತ್ರವಾಗಿರುವಂಥ ಅದು ಅಜ್ಞಾನ ಏನೋ ಅದ. ಪರಂತು ಇವನು ಅಂತಃಕರಣ ಹೇಳಿಲ್ಲ. ಈಗ ಎರಡನೇದವ ಏನು ಅಜ್ಞಾನ ಉಪಾಧಿ ಹೇಳಿದ್ರು, ಇವನಾದ್ರೂ ಕೂಡ ಅಜ್ಞಾನ ಉಪಾಧಿ ಹೇಳ್ತಾನೆ. ಆದ್ರಂದ್ರೆ ಏನು ಅಜ್ಞಾನ ನಾನಾ ನೈ ಹೇ. ಅವ ನಾನಾ ಅಂದನ ಅನೇಕ ಅಂದನ, ಇವ ಅನೇಕ ಇಲ್ಲತ್ತಾನ. ಇವ ಕಿಂತು ಏಕ ಹಿ ಹೇ, ಆದ್ರೆ ಒಂದೇ ಒಂದದ ಅಂತ ಹೇಳ್ತಾನೆ. ಹರಕಾಯ್ತಿಲ್ಲಿಗೆ ಅವನು ಅಜ್ಞಾನ ಹೋಗ್ತಾನೆ ಜೀವನಿಗೆ ಉಪಾಧಿ, ಇವನು ಅಜ್ಞಾನ ಹೋಗ್ತಾನೆ. ಆದ್ರೆ ಅವ ಅನೇಕ ಅಜ್ಞಾನ ಹೋಗ್ತಾನೆ, ಇವ ಒಂದೇ ಅಜ್ಞಾನ ಹೋಗ್ತಾನೆ. ಭೇದ ಐತಿಲ್ಲ. ಒಂದಂದ್ರೆ ಅನೇಕ, ಅನೇಕ ಅಂದ್ರೆ ಒಂದು ಅಲ್ಲ. ನಾ ಕೇಳ್ತೀನಿ, ಒಂದಂದ್ರೆ ಅನೇಕ, ಅನೇಕ ಅಂದ್ರೆ ಒಂದು. ನೀವು ಹೇಳ್ಬೇಕು, ಒಂದಂದ್ರೆ ಒಂದೇ ರೀ, ಅನೇಕ ಅಂದ್ರೆ ಅನೇಕ, ಒಂದಂದ್ರೆ ಅನೇಕ ಆಗಲ್ಲ, ಅನೇಕ ಅಂದು ಹಿಂಗೆ ಹೇಳ್ಬೇಕಿಲ್ಲ. ಜಗಳದಾಗ ಹೆಂಗೆ ಬೇಗಳು ಬರ್ತಿರ್ತಾವ. ಮುಂದಿನ ಒಂದು ಬೈದಂದ್ರೆ ಇವ 4 ಬೈತಿರ್ತಾನೆ. ಅಗದಿ ಎಷ್ಟು ಅಭ್ಯಾಸ ಇರ್ತದ ನೀವು. ಎಲ್ಲಿ ಕೇಳ್ಯಾರೋ, ಎಲ್ಲಿ ಮನನ ಮಾಡ್ಯಾರೋ, ಎಲ್ಲಿ ವಿದ್ಯಾಸನ ಏನು ಸಮಾಜ ಎತ್ತಾಗ ಮಾತಾಡ್ತಿರ್ತಾರೆ. ಇಲ್ಲಿ ಯಾಕೆ ಹಿಂಗೆ ಆಗ್ತದೆ ಇರಲಿ. स्वतंत्र होने ते अज्ञानी, परंतु सो अज्ञान नाना नहीं किंतु एक ही है. इस एक अज्ञान विषय जो चैतन्य का प्रतिबिंब रूप जीव है. ಆ ಒಂದು ಅಜ್ಞಾನದಲ್ಲಿ ಯಾವ ಚೈತನ್ಯದ ಪ್ರತಿಬಿಂಬ ರೂಪವಾಗಿರ್ತಕ್ಕಂಥ ಜೀವ ಇದೆಯೋ, ಸೋ ಜೀವವಿ ಆ ಜೀವ ಆದರೂ ಕೂಡ ತ ಅಜ್ಞಾನ ರೂಪ ಉಪಾಧಿಗೆ ಏಕ ಬಣೆ ಕರಿಕೆ. ಆ ಅಜ್ಞಾನ ರೂಪ ಉಪಾಧಿ ಇದು ಒಂದೇ ಇರೋಣದ್ರಿಂದ ಏಕೀಯ ಹೇ. ಇವ ಜೀವ ಆದ್ರೂ ಕೂಡ ಅನೇಕ ಒಪ್ಪಲ್ಲ, ಜೀವನು ಒಬ್ಬನೇ ಅಂತ. ಆ ಜೀವನಿಗೆ ಉಪಾಧಿ ಆದ ಅಜ್ಞಾನಿ ಹ್ಯಾಂಗ ಒಂದದ, ಉಪಾದಿನೇ ಒಂದದಂದ್ರೆ ಈ ಜೀವನ ಕೂಡ ಉಪೀತಾದ ಜೀವನ ಕೂಡ ಏನಂದ್ರೆ ಒಬ್ಬನೇ ಅದನಂತನವ. ಏಕೈ ಹೇ ತಥಾ ಅಪರಿಚ್ಛಿನ್ನ ಹೇ. ಮತ್ತೆ ಹೇಗದನಂತ ಕೇಳಿದ್ರವ ಅಪರಿಚ್ಛಿನ್ನ ಹೇ. ಅಪರಿಚ್ಛಿನ್ನ ಅಂದ್ರೆ ಪರಿಚ್ಛಿನ್ನ ಅಲ್ಲ, ಅಂದ್ರೆ ವ್ಯಾಪಕ ಅದನಂತ ಒಬ್ಬನೇ ಜೀವ. ಯಾಕೆ ವ್ಯಾಪಕ ಹೇಳ್ದ? ಈ ಶರೀರದಲ್ಲಿದ್ದವನೇ ಆ ಶರೀರದಲ್ಲಿದ್ದಾನೆ, ಆ ಶರೀರದಲ್ಲಿದ್ದ ಇನ್ನೊಂದು ಶರೀರದಲ್ಲಿದ್ದವನೇ ಮತ್ತೊಂದು ಶರೀರದಲ್ಲಿ. ಹಿಂಗೆ ಎಷ್ಟು ಶರೀರದವ ಎಲ್ಲ ಶರೀರದೊಳಗೆ ಅಂದ್ರೆ ಪರಿಚಯ ಇದ್ರೆ ಎಲ್ಲ ಶರೀರದಾಗ ಹೆಂಗೆ ಇರಕ್ಕೆ ಅವನಿಗೆ ವ್ಯಾಪಕ. ಒಬ್ಬನ ಮತ್ತೆ ಹೆಂಗದನವ ದಹ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ. यह श्रुति ही ತಾ ಅಜ್ಞಾನಕ್ಕೆ ಏಕಪಣೆ ವಿಷಯ ಪ್ರಮಾಣ. ಈ ಶ್ರುತಿನೇ ಏನು ಹೇಳ್ತದ ಅಂತ ಕೇಳಿದ್ರೆ ಅಜ್ಞಾನ ಒಂದದಂತ ಹೇಳ್ತದೆ. ಇದೇ ನಮಗೆ ಪ್ರಮಾಣ ಅಂತ. ಅಜಾಂ ಏಕಾಂ, ಏಕಾಂ ಒಂದೇ ಅದ, ಅದು ಒಂದೇ ಇದೆ. ಲೋಹಿತ ಶುಕ್ಲ ಕೃಷ್ಣಾಂ, ಅದು ಲೋಹಿತ ಅಂದ್ರೆ ರಜೋಗುಣ. ಮತ್ತೇನಂತ ಕೇಳಿದ್ರೆ ಶುಕ್ಲ ಅಂದ್ರೆ ಸತ್ಗುಣ, ಕೃಷ್ಣ ಅಂದ್ರೆ ತಮಗುಣ. ಈ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಅಜ್ಞಾನ ಇದೇನದ ಏಕಂ, ಇದು ಒಂದೇ ಅದಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಶ್ರುತಿ. ಅದಕ್ಕೆ ನಾವು ಅಜ್ಞಾನ ಒಂದು ಒಪ್ಪಿದೆವು, ಜೀವನ ಕೂಡ ಒಬ್ಬನೇ ಅದನ್ನಂತ ಹೇಳ್ತೇವೆ ನಾವು. ಅನೇಕ ಹೇಳೋದಿಲ್ಲ. ದ ಅಜ್ಞಾನಕ್ಕೆ ಏಕಪಣೆ ವಿಷಯ ಪ್ರಮಾಣ. ಇದು ಅಜ್ಞಾನ ಒಂದದ ಅನ್ನುವುದರ ವಿಷಯಕವಾಗಿ ವೇದ ಪ್ರಮಾಣ. ನಾವು ಅಂತ ಕೇಳಿದ್ರೆ ಬುದ್ಧಿ ಓಡಿಸಿ ಹೇಳಿದ ಮಾತ ಅಲ್ಲ. ಅವ್ರ इंद्रो मायावी पूर्वरूप ईयते. इस श्रुति विषय जो मायाओं का बहुत प्रमाण कथन करया है. इंद्रो मायावी पूर्वरूप ईयते. ಇಲ್ಲಿ ಶ್ರುತಿ ಏನಂತ ಕೇಳಿದ್ರೆ ಮಾಯಾವಂತ ಅಂದ್ರೆ ಮಾಯಾ ವಿಷಯಕವಾಗಿ ಹೇಳುವಂಥ ಬಹಳ ಪ್ರಮಾಣಗಳದ ಎಲ್ಲಿ ಶ್ರುತಿಯಲ್ಲಿ ಅಂತ ತಿಳ್ಕೊಂಡು. ಶ್ರುತಿನೂ ಹೇಳ್ತದ, ಸ್ಮೃತಿನೂ ಕೂಡ ಈ ಮಾಯಾ ವಿಷಯಕವಾಗಿ ಹೇಳ್ತದೆ. प्रमाण कथन करया है. सोता माया रूप अज्ञान के शक्तियों के भूतपणे को. आ माया रूप ಯಾವ ಅಜ್ಞಾನದಲ್ಲೋ
ಆ ಅಜ್ಞಾನದ ಶಕ್ತಿಗಳು ಬಹುತ್ ಪಣೇಕು ವ ಸತ್ವಾದಿಕ ಗುಣಕ್ಕೆ ಬಹುತ್ ಪಣೇಕು ಲೇಖೆ ಕಥನ ಕರೆಯ ಹೇ. ಆ ಶಕ್ತಿಗಳು ಅನೇಕ ಅದಾವ ಮತ್ತು ಸತ್ವಾದಿ ಗುಣಗಳೇನಂತ ಕೇಳಿದ್ರೆ ಇವು ಬಹಳ ಅದಾವ ಅಂತ ಈಗ ಹೇಳಲಾಗಿದೆ ಅಂತ ಹೇಳ್ತಾರೆ. ಯಾತೆ ಆದ್ದರಿಂದ ತಾ ಶ್ರುತಿಕಾವಿ ವಿರೋಧ ಹೋಯ್ನೆ. ಆ ಶ್ರುತಿದು ನಮಗೇನಾಗುದಿಲ್ಲ ಅಂತ ಕೇಳಿದ್ರೆ ವಿರೋಧ ಆಗುದಿಲ್ಲ. ಯಾಕೆ? ಅಜ್ಞಾನದಲ್ಲಿರುವ ಶಕ್ತಿ ಅನೇಕ ಅಂತ ಹೇಳ್ಯಾರ. ಅಜ್ಞಾನದಲ್ಲಿರುವ ಏನಂತ ಕೇಳಿದ್ರೆ ಸತ್ವಾದಿ ಗುಣಗಳು ಅನೇಕ ಅಂತ ಹೇಳ್ಯಾರ. ಆದ್ರೆ ಅಜ್ಞಾನ ಅನೇಕ ಅಂತ ಹೇಳಿಲ್ಲ. ಹಿಂಗ ಒಂದು ಅಭಿಪ್ರಾಯ. ಹಿಂಗಂದ್ರೆ ಈ ಶ್ರುತಿ ವಿರೋಧ ಬರ್ತದಂದ್ರೆ ಅವ ಹಿಂಗ ಅದಕ್ಕೆ ಅರ್ಥ ಮಾಡ್ತಾನೆ, ವ್ಯವಸ್ಥೆ ಮಾಡ್ತಾನೆ. ಹೇಳಿದ್ರಲ್ಲ, ಅಜ್ಞಾನದಲ್ಲಿ ಎಷ್ಟು ಶಕ್ತಿ ಅದಾವ? ಎರಡು ಶಕ್ತಿ. ಒಂದು ಜ್ಞಾನ ಶಕ್ತಿ, ಒಂದು ಕ್ರಿಯಾಶಕ್ತಿ. ಹೌದಾ? ಮತ್ತು ಆ ಕ್ರಿಯಾಶಕ್ತಿಯಲ್ಲಿ ಜ್ಞಾನ ಶಕ್ತಿಯಲ್ಲಿ ಪ್ರಕಾರ ಇಲ್ಲ, ಕ್ರಿಯಾಶಕ್ತಿಯಲ್ಲಿ ಪ್ರಕಾರ ಅದ. ಎಷ್ಟು ಅಂತ ಕೇಳಿದ್ರೆ ಎರಡು ಪ್ರಕಾರ. ಅವು ಯಾವಂತ ಕೇಳಿದ್ರೆ ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಮತ್ತು ಆ ಆವರಣ ಶಕ್ತಿಯೊಳಗೆ ಮತ್ತೆ ಎರಡು ಪ್ರಕಾರ ಅದ. ಒಂದು ಅಸತ್ವಾಪಾದ ಕಾರಣ, ಇನ್ನೊಂದು ಅವಾನಪಾದ ಕಾರಣ. ಇವು ಅನೇಕಾದಿಲ್ಲ ಶಕ್ತಿಗಳು. ಮತ್ತಿನ್ನು ಸತ್ವಾದಿ ಗುಣಗಳದವಲ್ಲ, ಇವು ಏನಪ್ಪ ಅಂತ ಕೇಳಿದ್ರೆ ಇವುದರಲ್ಲಿನೂ ಅನೇಕತ್ವ ಅದ. ಸತ್ವ, ರಜ, ತಮ. ಹೌದಾ? ಮತ್ತೇನಂತ ಕೇಳಿದ್ರೆ ಯಾವ ರಜತಮದಿಂದ ಅಭಿಭೂತ ಆಗದೇ ಇರತಕ್ಕಂಥದ್ದು, ಅಂದರೆ ತಿರಸ್ಕಾರ ಆಗದೇ ಇರತಕ್ಕಂಥದ್ದು ಸತ್ವಗುಣ, ಶುದ್ಧ ಸತ್ವ. ಹೌದಾ? ಮತ್ತೇನಂತ ಕೇಳಿದ್ರೆ ರಜೋತಮದಿಂದ ಯಾವುದೇನಪ್ಪ ಅಂತ ಕೇಳಿದ್ರೆ ಅಭಿಭೂತ ಆಗಿಲ್ಲ, ಅದು ಶುದ್ಧ ಸತ್ವ. ಯಾವ ಸತ್ವಗುಣ ಏನಂತ ಕೇಳಿದ್ರೆ ಆ ರಜೋತಮ ಗುಣಗಳದಿಂದ ಏನಾಗಿದೆ ಅಂತ ಕೇಳಿದ್ರೆ ಅದು ತಿರಸ್ಕೃತವಾಗಿದೆ. ಅದಕ್ಕೆ ಏನಾಗಬೇಕಂತ ಕೇಳಿದ್ರೆ ಮಲಿನ ಸತ್ವ ಗುಣ ಅಂತ ಹೇಳಿ. ಹೌದಿಲ್ಲ? ಸತ್ವ ಪ್ರಧಾನ ಅಂದಾಗ ರಜತಮಗಳು ತದ ಅಧೀನದ, ಯಾರದಿನ ಸತ್ವಗುಣದ ಅಧೀನ. ಮತ್ತು ಎಲ್ಲಿ ರಜೋಗುಣ ಪ್ರಧಾನದ ಅಲ್ಲಿ ಸತ್ವತಮ ಅದರ ಅಧೀನದ. ಎಲ್ಲಿ ತಮಗುಣ ಪ್ರಧಾನದ ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಸತ್ವ ಮತ್ತು ರಜ ಇವೆರಡು ಎದರ ಅಧೀನದವ? ತಮಗುಣದ ಅಧೀನದ. ಇಲ್ಲಿ ನೀವೀಗ ಇಷ್ಟೇ ತಿಳ್ಕೊಬೇಕಾ? ಗುಣ ಎಷ್ಟದವ? ಮತ್ತು ಜಗತ್ತದಾಗ ಇರ್ತಕ್ಕಂಥವೇ ಮೂರು ವಸ್ತುಗಳು. ಎಷ್ಟು ವಸ್ತುಗಳು? ಮೂರೇ ಮೂರು ವಸ್ತುಗಳು. ಸತ್ವ, ರಜ, ತಮ ಹೆಂಗೆ ಮೂರು ಗುಣ ಅದಾವ ಹಂಗೆ ಮೂರೇ ವಸ್ತುಗಳು. ಉಪಾಧಿ ಹಿಡ್ಕೊಂಡ ಗುಣ ಹಿಡ್ಕೊಂಡು ಹೇಳಕತ್ತೀನಿ ನಾನು. ಮತ್ತು ಇವೆಲ್ಲ ಬಿಟ್ಟರು ಒಂದೇ ವಸ್ತು ಅದ, ಆ ಮಾತು ಬೇರೆ. ಹೌದಿಲ್ಲ? ನೀವು ವ್ಯವಹಾರಿಕ ಸತ್ಯ ಹೇಳೋದು ಬಂದ್ರೆ ಅಂದ್ರೆ ಮೂರು ಅದಾವ. ಈಗ ಸತ್ವ, ರಜ, ತಮ. ಸತ್ವ ಅಂದರೆ ಬ್ರಹ್ಮ, ಅಂದರೆ ಈಶ್ವರ. ಹೌದಾ? ಯಾಕಂದ್ರೆ ಶುದ್ಧ ಸತ್ವ ಪ್ರಧಾನವಾಗಿರ್ತಕ್ಕಂಥ ಉಪಾದಿಯಿಂದ ಆ ಚೈತನ್ಯ ಏನಾಗಿದೆ? ಈಶ್ವರ ಆಗಿದೆ. ಹೌದಾ? ಮತ್ತು ಜೀವ ಬಲಿಂದ ಸತ್ವ ಪ್ರಧಾನದಿಂದ ಏನಾಗಿದೆ ಅಂತ ಕೇಳಿದ್ರೆ ಜೀವ ಆಗ್ಯಾನ. ಅದರ ರಜಗುಣ ಅದೇ ಅಲ್ಲಿ ಸತ್ವಗುಣದಿಂದ ಈಶ್ವರ ಹೇಳ್ರಿ, ರಜಗುಣದಿಂದ ಜೀವ ಹೇಳ್ರಿ. ತಮ ಗುಣ ಅದಲ್ಲ, ಅದು ಜಡ, ಈ ಜಗತ್ತೇ. ಹೌದಿಲ್ಲ? ಈಶ್ವರ, ಜೀವ, ಜಗತ್ತು ಮೂರೇ ಅದಾವಿಲ್ಲ? ಮೂರೇ ಅದಾವಿಲ್ಲ? ಇವು ಮೂರಕ್ಕೆ ಅತೀತವಾಗಿರ್ತಕ್ಕಂಥದ್ದು ಅದು. ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯ. ಆ ತೂರ್ಯದಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಅದು ಬ್ರಹ್ಮ. ಕೆಳಗಡೆ ಬಂದ್ರಪ್ಪ ಅಂತ ಕೇಳಿದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿಗೆ ಒಳಗಾಗಿರ್ತಕ್ಕಂಥವು ಏನಂತ ಕೇಳಿದ್ರೆ ಇವ ಜೀವ. ಮತ್ತೆ ಲಕ್ಷ್ಯಕ್ಕೆ ಹಾಗಿಲ್ಲೇನಪ್ಪ ಅಂತ ಕೇಳಿದ್ರೆ ಸತ್ವಗುಣ ಉಪಾಧಿ ಆಯಿತು, ಅಲ್ಲಿ ಏನನ್ಬೇಕು? ಈಶ್ವರನ. ರಜಗುಣ ಉಪಾಧಿ ಆಯಿತು, ಅಲ್ಲಿ ಏನನ್ಬೇಕು? ಜೀವನ. ತಮೋಗುಣ ಉಪಾಧಿ ಆಯಿತು, ಅಲ್ಲಿ ಏನನ್ಬೇಕು? ಜಗತ್ತು. ಈ ಮೂರು ಮಾತು ಸರಿಯಾಗಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಕೆಲಸ ಬಗೆಹರಿತಾನೆ. ಮೈ ಕೌನ ಹೂँ, ಬ್ರಹ್ಮ ಕ್ಯಾ ಹೈ और ये जगत क्या है? ಈ ಮೂರೇ ಪ್ರಶ್ನೆದಲ್ಲಿ ವಿಚಾರ ಕೇಳಿರಲಿಲ್ಲ. ಜೀವ ಅಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು, ಜಗತ್ತಂದ್ರೆ ಯಾರು? ಈ ಮೂರು ಪ್ರಶ್ನೆದ ಉತ್ತರ ನಿಮ್ಗೆ ಸಿಕ್ಕು ಅಂದ್ರೆ ನಿಮ್ಮ ಮತ್ತೆ ಪುನಃ ಪ್ರಶ್ನೆನೇ ಹುಟ್ಟುವುದಿಲ್ಲ, ಪ್ರಶ್ನೆನೇ ಬರುವುದಿಲ್ಲ ನಿಮ್ಮ ಜೀವನ. ಆದ್ರೆ ತಿಳಿಬೇಕಲ್ಲ. ತಿಳಿದ ಅಷ್ಟು ಸರಳ ಇಲ್ಲ. ಮತ್ತು ತಿಳಿಯಲ್ಲ ಅಷ್ಟು ಸರಳ ಇಲ್ಲಂದ್ರೆ ಮತ್ತು ಉದಾಸೀನ ನಮಗೆ ತಿಳಿಯೋದು ಸಂಬಂಧಿತ ಹೇಳೋದು. ಪ್ರಯತ್ನ ಮಾಡಬೇಕು, ಮಾಡಬಾರ್ದು. ಸಂಸಾರದಲ್ಲಿ ಎಷ್ಟು ಪ್ರಯತ್ನ ಮಾಡ್ತೇವೆ? ಸ್ವಟ್ಟ ಸಂಸಾರಕ್ಕೆ ಎಷ್ಟು ಗಟ್ಟಿಯಾಗಿ ನಿಂತಿದ್ದೇವೆ ನಾವು. ಹೌದಿಲ್ಲ? ಇದು ಗಟ್ಟಿ ಪರಮಾರ್ಥಕ್ಕೆ ನಾವು ಸ್ವಟ್ಟಾಗಿ ನಿಂತರೆ ಹೆಂಗೆ ಕೆಲಸ ಆಗ್ತದೆ? ಅಲ್ಲ, ಸ್ವಟ್ಟ ಸಂಸಾರ ಗಟ್ಟಿಯಾಗಿರೋದ್ರೆ ಮತ್ತೆ ಗಟ್ಟಿ ಪರಮಾರ್ಥಕ್ಕೆ ಏನಾಗಬೇಕು? ಅಂದಾಗ ಇದು ಪರಮಾರ್ಥ ತೆಲಿಗೆ ಹತ್ತದ, ಒಳಗೆ ಇಳಿತದ, ಅಲ್ಲಿಂದ ಉಳಿತದ.
ಹೌದಿಲ್ಲ? ಏನು बहुत पड़े को लेके कथन करे याते ता श्रुति का भी विरोध होवे ने आ श्रुति तो विरोध आगोदे और अजो हे को विषामानो अनुष्णते यह श्रुति ता जीव के एक पणे विषय प्रमाण है ಈ ಶ್ರುತಿ ಏನಂತ ಹೇಳಿದ್ರೆ ಜೀವ ಒಬ್ಬನೇ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ತಥಾ ಆಭಾಸ ಏವಚ ಇದು ಸೂತ್ರದ ಬ್ರಹ್ಮಸೂತ್ರದ ಉದಾಹರಣೆ ಕೊಟ್ಟು ಇದು ಪ್ರಮಾಣ ಕೊಟ್ಟು ಹೇಳ್ತಾರೆ. ಆಭಾಸ ಏವಚ ಆಭಾಸವೇ ಅಂದ್ರೆ ಭಾಳ ಇದ್ರೆ ಏಕವಚನಿ ಪ್ರಯೋಗ ಆಗ್ತಿದಿಲ್ಲ, ಬಹುವಚನಿ ಪ್ರಯೋಗ ಆಗ್ಬೇಕಾಗಿತ್ತು. ಇಲ್ಲಿ ಆಭಾಸ ಅಂತ ಹಿಂಗೇನಾಗಿದೆ ಅಂತ ಕೇಳಿದ್ರೆ ಏಕವಚನಿ ಪ್ರಯೋಗ ಆಗಿದೆ. ಅಂದ್ರೆ ಅಜ್ಞಾನಿ ಅಂತ ಕೇಳಿದ್ರೆ ಒಂದೇ ಅದಂತ ತಿಳ್ಕೋಬೇಕು. ಮತ್ತು ಜೀವನ ಕೂಡ ಒಬ್ಬನೇ ಅದನ್ನಂತ ತಿಳ್ಕೋಬೇಕು. ಯಾಕೆ ಉಪಾದನೆ ಒಂದಂದ್ರೆ ಕುಪೀತವಾಗಿರ್ತಕ್ಕಂಥ ಜೀವನ ಕೂಡ ಒಬ್ಬನೇ. ಯಾತೆ ಸೋ ಜೀವ ಏಕ ಹಿ ಮಾನ್ಯ ಚಾಹಿ ಅದಕ್ಕೆ ಆ ಜೀವ ಒಬ್ಬನೇ ಅಂತ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಅಂಗೀಕರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಂಕ ಇನ್ನಿಷ್ಟಾದ್ಮೇಲೆ ಮತ್ತೆ ಪುನಃ ವಾದಿ ಏನು ಅಂತ ಕೇಳಿದ್ರೆ ಶಂಕ ಉತ್ಥಾಪನೆ ಮಾಡ್ತಾರೆ. जीव को जो एक मानोगे तो तुम्हारे मत विषय बंध मुक्त की व्यवस्था कैसी होवेगी ಏನ್ರಿ ನೀವು ಜೀವ ಒಬ್ಬನೇ ಅಂತ ಹೇಳಿದರೆ ನಿಮ್ಮ ಮತಾನುಸಾರವಾಗಿ ಜೀವ ಒಬ್ಬನೇ ಅಂದ್ರೆ ಬಂಧ ಮತ್ತು ಮೋಕ್ಷದ ವ್ಯವಸ್ಥೆ ಹೆಂಗೆ ಮಾಡ್ತೀರಿ ನೀವು? ಪ್ರಶ್ನೆ ಬರ್ತದಿಲ್ಲ. ಬಂಧ ಮೋಕ್ಷದ ವ್ಯವಸ್ಥೆ ಹೆಂಗೆ ಮಾಡ್ತೀರಿ? ಯಾಕಂತ ಕೇಳಿದ್ರೆ ಒಂದು ವೇಳೆ ಒಬ್ಬ ಜ್ಞಾನ ಪಡ್ಕೊಂಡು ಮುಕ್ತ ಅಂದ್ರೆ ಉಳಿದವ್ರು ಅನಾಯಾಸ ಏನಾಗಬೇಕೇನು ಮುಕ್ತರಾಗಬೇಕಾಗ್ತದೆ. ಹೌದಿಲ್ಲ? ಅದಕ್ಕೆ ಹಂಗಿಲ್ಲ. ಯಾವನಿಗೆ ಸ್ವರೂಪದ ಜ್ಞಾನ ಆಗಿದೆ ಅವ ಮುಕ್ತ ಆಗ್ಯಾನ. ಎಲ್ಲರೂ ಮುಕ್ತ ಆಗಕ್ಕೆ ಬರೋದಿಲ್ಲ. ಈ ಬಂಧ ಮೋಕ್ಷದ ಅಂದ್ರೆ ಈ ಜೀವನಿಗೆ ಏನಂತ ಕೇಳಿದ್ರೆ ಈ ಬಂಧ ಮೋಕ್ಷದ ಏನು ವ್ಯವಸ್ಥೆ ಮಾಡ್ತೀರಿ? ಈ ವ್ಯವಸ್ಥೆ ಹೆಂಗಾಗ್ತದೆ ಅಂತ ಕೇಳ್ತಾರೆ. ಅರ್ಥಾತ್ ತತ್ವಜ್ಞಾನ ಕರಿಕೆ ಏಕ ಜೀವ ತೋ ಮುಕ್ತ ಹೋಗಿ ತತ್ವಜ್ಞಾನದಿಂದ ಒಬ್ಬ ಜೀವ ಏನಾಗ್ತದೆ ಅಂತ ಕೇಳಿದ್ರೆ ಮುಕ್ತನಾಗ್ತದೆ. ತತ್ವ ಅಂದ್ರೇನು? ಜೀವ ಬ್ರಹ್ಮರ ಅಭೇದವೇ ತತ್ವ. ಅದರ ಸ್ಮರಣವೇ ಏನದಂತ ಕೇಳಿದ್ರೆ ತತ್ವಾನುಸಂಧಾನ. ಸುರುವಿಗೆ ಹೇಳಿದ್ರು ಅದು ಮರಿಬೇಡ್ರಿ. ಇಲ್ಲಾಂದ್ರೆ ಆಯ್ ಗೌದಿ ಹೊಂದಂಗೆ ಆಗಬಾರದು. ಅಜ್ಜಿಗೆ ಗೌದಿ ಹೊಂದಂಗೆ ಆ ದಾರಿಗೆ ಗಂಟು ಹೊಡಿಲಾರ್ದೇನಂತ ಕೇಳಿದ್ರೆ ಅಕ್ಕಿ ಕೌದಿ ಬಂದ್ರೆ ಒಂದರ ಟ್ಯಾಪಿಗೆ ಕೂಡ್ತವಲ್ಲ ಬಟ್ಟೆ ಕೂಡ್ತವಂತೆ ಕೂಡಂಗಿಲ್ಲ. ಅದಕ್ಕೆ ಮೊದಲಿನ ಗಂಟೆ ಯಾವ್ದು ಅಂತ ಕೇಳಿದ್ರೆ ತತ್ವಾನುಸಂಧಾನ. ತತ್ವ ಅಂದ್ರೆ ಜೀವ ಬ್ರಹ್ಮದ ಅಭೇದ. ಅನುಸಂಧಾನ ಅಂದ್ರೆ ಏನಂತ ಕೇಳಿದ್ರೆ ಸ್ಮರಣೆ. ಅಭೇದದ ಸ್ಮರಣೆ ಅಂದ್ರೆ ಏನು ಅಂತ ಕೇಳಿದ್ರೆ ತತ್ವಾನುಸಂಧಾನ. ಅಂದ್ರೆ ನೀವು ಯಾರಿದ್ರಿ? Who are you? I am a ಬ್ರಹ್ಮ. ಹೌದಿಲ್ಲ? ಸುಮ್ಮ ತಿಳಿಲಿ ಬಿಡ್ಲಿ ಅಂದ್ರದೆ ಬರ್ತಿ ಲಕ್ಷ್ಯಕ್ಕೆ ಒಮ್ಮಿಲ್ಲದೊಮ್ಮೆ ಅಂತ ಕೇಳಿದ್ರೆ ಆ ಅನುಭವ ನಮ್ಗೆ ಬಂದೇ ತೀರ್ತದೆ, ಇಲ್ಲ ಅಂತಿಲ್ಲ. ಇದ್ದ ಮಾತಿಗೆ ಗದ್ದಲ ಯಾಕೆ? ಇದ್ದುದೇ ಬ್ರಹ್ಮ, ನಾವು ತಿಳ್ಕೊಂಡದ್ದು ಬೇರೆ ಬೇರೆ. ಹೌದಿಲ್ಲ? ಇದ್ದದ್ದು ಇದ್ಕಿದ್ದಂಗೆ ಅನ್ನಕ್ಕೆ ಯಾರ್ದು ಹೆದರಿಕೆ? ಇಲ್ಲದ ಅನ್ನಕ್ಕೆ ಹೆದರಿಕೆ ಹಾಕಲ್ಲ. ಹೌದಿಲ್ಲ? ಏನು और ता ज्ञान की अप्राप्ति करके एक जीव बद्ध होवे या प्रकार की बंध मोक्ष की व्यवस्था जैसे नाना जीव पक्षियों से संभव है तैसे एक जीव पक्षी व्यवस्था संभवती नहीं है. ನೋಡ್ರಿ, ಈಗ ಅನೇಕ ಜೀವವಾದಿಗಳು ಏನದಾರೋ ಅವರಲ್ಲಿ ಯಾವನಿಗೆ ಜ್ಞಾನ ಆಗ್ತದ ಅವ ಮುಕ್ತ ಆಗ್ತಾನೆ. ಎಲ್ಲರೂ ಮುಕ್ತ ಆಗುದಿಲ್ಲ. ಅವರಲ್ಲಿ ವ್ಯವಸ್ಥೆ ಅದ. ಈಗ ನಿಮ್ಮಲ್ಲಿ ಏನಂತ ಕೇಳಿದ್ರೆ ಏಕ ಜೀವವಾದ ಜೀವ ಒಬ್ಬನೇ ಅಂತ ಹೇಳ್ತೀವಿ. ಜೀವ ಒಬ್ಬನೇ ಅಂದರೆ ಒಬ್ಬನಿಗೆ ಜ್ಞಾನ ಆದ್ರೆ ಉಳಿದ ಜೀವಿಗಳು ಅನಾಯಾಸ. ಜೀವ ಅಂದ್ರೆ ಒಬ್ಬನೇ ಅಲ್ಲ, ಒಬ್ಬ ಮುಕ್ತ ಆದಿಲ್ಲ. ಒಬ್ಬ ಮುಕ್ತ ಅಂದ್ರೆ ಎಲ್ಲರೂ ಹಂಗಾಗ್ತದೆ. ಬಂದ ಮೋಕ್ಷದ ಏನು ವ್ಯವಸ್ಥೆ ಹೇಳ್ತೆ ಅಂತ ಕೇಳ್ತಾರೆ ಅವನಿಗೆ. ತೈಸೆ ಏಕ ಜೀವ ಪಕ್ಷಿ ವಿಷಯ ಸೋ ವ್ಯವಸ್ಥಾ ಸಂಭವತಿ ನೈ. ಒಂದು ಜೀವ ಹೇಳುವಂಥ ಪಕ್ಷದಲ್ಲಿ ಈ ವ್ಯವಸ್ಥೆ ಸಂಭವಿಸುವುದಿಲ್ಲ. ಸಮಾಧಾನ ಅವನು ಸುಮ್ಮನೆ ಜೀವ ಒಂದಂದ್ರೆ ಮತ್ತು ಅವನದು ಏನ್ರಿ ವ್ಯವಸ್ಥೆ ಆದ ಅವ ಸಮಾಧಾನ ಹೇಳ್ತಾನೆ. ನೋಡ್ರಿ,
अज्ञान के तथा जीव के एक हुए भी ता एक अज्ञान कार्यभूत जे अंतःकरण ते नाना है ನೋಡಿ ಇವ ಹೆಂಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಕೇಳಿದ್ರೆ ಅಜ್ಞಾನ ಕೆ ತಥಾ ಜೀವಕ್ಕೆ ಏಕ್ ಹುಯೇ ಬಿ ಅಜ್ಞಾನ ಮತ್ತು ಜೀವ ಇವು ಒಂದೇ ಇದ್ದಾಗೆ ಆದರೂ ಕೂಡ ಏಕ್ ಹುಯೇ ಬಿ ಒಂದಿದ್ದಾಗೆ ಆದರೂ ಕೂಡ ತಾ ಏಕ್ ಅಜ್ಞಾನ ಕಾ ಕಾರ್ಯಭೂತ जे ಅಂತಃಕರಣ ते ನಾನಾ है ಅಜ್ಞಾನ ಏನೋ ಒಂದದ ಆದ್ರೆ ಆ ಒಂದು ಅಜ್ಞಾನದು ಕಾರ್ಯರೂಪವಾಗಿರ್ತಕ್ಕಂಥ ಅಂತಃಕರಣಗಳೇನದವಪ್ಪ ಅಂತ ಕೇಳಿದ್ರೆ ಅನೇಕ ಅದಾವ ಅಂತಃಕರಣ ಏನದವ ಅನೇಕ ಅದಾವ और अंतःकरण विशिष्ट चैतन्य का नाम प्रमाता है आ अंतःकरण विशिष्ट ಯಾವ ಚೈತನ್ಯದ ಅದ್ರ ಹೆಸರೇ ಏನದ ಅಂತ ಕೇಳಿದ್ರೆ ಪ್ರಮಾತ ಅಂತಾವ ಹಿಂಗೆ ವ್ಯವಸ್ಥೆ ಮಾಡ್ತಾನವ याते तीन अंतःकरणों के नाना हुए थे प्रमाता भी नाना ही है ಆ ಅಂತಃಕರಣಗಳು ಅನೇಕವಾಗಿರೋದ್ರಿಂದ ಪ್ರಮಾತಗಳು ಕೂಡ ಹೇಗದ್ರ ಅಂತ ಕೇಳಿದ್ರೆ ಅನೇಕ ಅದರ ತಾ तत्वज्ञान करके एक प्रमाता के मुक्त हुए भी ತಾ तत्वज्ञान से रहित दूसरे प्रमाता बದ್ಧ ही होवे ನೋಡ್ರಿ ಒಬ್ಬ ಪ್ರಮಾತನಿಗೆ ತನ್ನ ಸ್ವರೂಪದ ಜ್ಞಾನ ಆಗಿ ತತ್ವಜ್ಞಾನದಿಂದ ನಾವು ಮುಕ್ತನಾದರೆ ಇನ್ನೊಬ್ಬೇನಪ್ಪ ಅಂತ ಕೇಳಿದ್ರೆ ತತ್ವಜ್ಞಾನ ರಹಿತವಾಗಿರ್ತಕ್ಕಂಥ ಪ್ರಮಾತ ಬದ್ಧನೇ ಇರ್ತಾನೆ ಅವ ಮುಕ್ತ ಆಗುವುದಿಲ್ಲ ಹಿಂಗೆ ವ್ಯವಸ್ಥೆ ಮಾಡ್ತಾನೆ इस प्रकार प्रमाताओं के भेद को अंगीकार करके ಇವ ಯಾರು ಭೇದ ಮಾಡ್ದ ಜೀವರೇ ಅಂತನ ಮತ್ತು ಪ್ರಮಾತದ ಭೇದ ಮಾಡ್ಯಾನ ಜೀವ ಅಂದ್ರೆ ಪ್ರಮಾತ ಅಂದ್ರೆ ಜೀವದ ವಾಸ್ತವಿಕ ಆದ್ರೆ ಮುಂದೆ ಇವ್ದು ಖಂಡನ ಮಾಡುವಾಗ ಈ ವಿಚಾರ ಮಾಡ್ತಾರೆ ಆದ್ರೆ ಸದ್ಯಕ್ಕೆ ಅವ ಹೆಂಗೆ ಮಾತಾಡೋಣ ಹಂಗೆ ತಿಳ್ಕೊಬೇಕು ನಾವು ಹೆಚ್ಚಿಗೆ ನಾವು ತಲೆ ಓಡಿಸ್ಬಾರ್ದು इस प्रकार प्रमाताओं के भेद को अंगीकार करके ಹಿಂಗ ಪ್ರಮಾತಗಳಲ್ಲಿ ಭೇದವನ್ನು ಅಂಗೀಕಾರ ಮಾಡಿ ತಾ ಏಕ ಜೀವ ಪಕ್ಷ ವಿಷಯ ನೋಡಿ ಏಕ ಜೀವ ಪಕ್ಷದ ಯಾವ ಪಕ್ಷದ ಏಕ ಜೀವ ಅನೇಕ ಜೀವ ಅಲ್ಲ ಏಕ ಜೀವ ಪಕ್ಷ ವಿಷಯ भी सो बंध मोक्ष की व्यवस्था संभव है बंध मोक्षದ ಏನಂತ ಕೇಳಿದ್ರೆ ವ್ಯವಸ್ಥೆ ಸಂಭವಿಸ್ತದ ನಾವು ಜೀವವನ್ನು ಹೇಳಿದೆವು ಆದ್ರೆ ಪ್ರಮಾತ ಅನೇಕ ಆ ಪ್ರಮಾತ ಅನೇಕ ಇರೋದ್ರಿಂದ ಯಾವ ಪ್ರಮಾತನಿಗೆ ತತ್ವಜ್ಞಾನ ಆಗಿದೆಯೋ ಆ ಪ್ರಮಾತ ಮುಕ್ತನು ಯಾವ ಪ್ರಮಾತ್ಮನಿಗೆ ಯಾವ ಪ್ರಮಾತನಿಗೆ ತತ್ವಜ್ಞಾನ ಆಗಿಲ್ಲವೋ ಅವ ಏನದ ಅಂತ ಕೇಳಿದ್ರೆ ಬದ್ಧ ಅದರ ಅಂತ ಹಿಂಗೆ ವ್ಯವಸ್ಥೆ ಮಾಡ್ತಾನ ಶಂಕಾ ಈಗ ಇಲ್ಲಿ ಶಂಕಾ ಮಾಡ್ತಾನೆ तुम एक जीववादियों के मत विषय मोक्ष क्या वस्तु है ನೀವು ಏಕ ಜೀವವಾದಿಗಳು ಏನಿದ್ರಲ್ಲ ನಿಮ್ಮಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಮೋಕ್ಷ ಎಂಬುದು ಯಾವ ವಸ್ತು ಅದ ಮೋಕ್ಷ ಅಂದ್ರೆ ಎದಕ್ಕರೆ ಅಂತೀರಿ ನೀವು ಅಂತ ಕೇಳ್ತಾನ ಜೋ ಕಹಿ ಅವ ಹಿಂಗಂದ ಏನಂದ ಅವಿದ್ಯಾಕಿ ನಿವೃತ್ತಿ ಮೋಕ್ಷ ಅವಿದ್ಯಾ ನಿವೃತ್ತಿ ಅಂದ್ರೆ ಏನು ಮೋಕ್ಷ ताके विषय भी ये विचार करया चाहिए इधर विषयकವಾಗಿ ಕೂಡ ನೀವು ವಿಚಾರ ಮಾಡಬೇಕಾಗ್ತದೆ क्या कार्य विद्या की निवृत्ति मोक्ष है अथवा मूल विद्या की निवृत्ति मोक्ष है कार्य विद्याದ ನಿವೃತ್ತಿ ಅಂದ್ರೆ ಮೋಕ್ಷ ಅಂತೀಯೋ ಏನು ಮೂಲ ವಿದ್ಯಾ ನಿವೃತ್ತಿ ಅಂದ್ರೆ ಮೋಕ್ಷ ಅಂತೀಯೋ ಮೂಲ ವಿದ್ಯಾ ಒಂದದ ಕಾರ್ಯ ವಿದ್ಯಾ ಅದೇ ಸ್ಥೂಲ ವಿದ್ಯಾ ಅಂತ ಕಾರ್ಯ ವಿದ್ಯಾ ಅನೇಕ ಅದಾವ ಇಲ್ಲಿ ಯಾವ ಅವಿದ್ಯದ ನಿವೃತ್ತಿಗೆ ನೀ ಮೋಕ್ಷ ಅಂತಿ ಮೋಕ್ಷದ ಸ್ವರೂಪ ಏನು ಅಂತ ಕೇಳ್ತಾರ ಅವನು ಯಾರಿಗೆ ಈ ಏಕಜೀವವಾದಿಗೆ ताके विषय भी यह विचार करना चाहिए क्या कार्य विद्या की निवृत्ति मोक्ष है अथवा मूल विद्या की निवृत्ति मोक्ष है ता प्रथम पक्ष तो संभव नहीं प्रथम पक्ष ಏನಂತ ಕೇಳಿದ್ರೆ ಇಲ್ಲಿ ಸಂಭವಿಸಬಹುದು ಇಲ್ಲ ಕಾರ್ಯ ಅವಿದ್ಯದ ನಿವೃತ್ತಿಗೆ ಮೋಕ್ಷ ಅಂದ್ರೆ ಕಾರ್ಯ ಅವಿದ್ಯಾ ಅನೇಕದವ ಅನಂತದವ ಕಾರ್ಯ ನಮ್ಗೆಲ್ಲ ತರದ ಜ್ಞಾನದ ಎಲ್ಲ ಕೆಲವು ಅದಾವ ಕೆಲವು ಇಲ್ಲ ಹೌದಿಲ್ಲ ಕೆಲವು ಇಲ್ಲ ಅಂದ್ರೆ ಎಷ್ಟಿಲ್ಲ ಅನಂತ ಇಷ್ಟೇ ಅಷ್ಟೇ ಅಂತ ಲೆಕ್ಕ ಮಾಡಿ ಹೇಳಕ್ಕ ಬರೋದಿಲ್ಲ ಇಷ್ಟು ಕಾರ್ಯವಿದ್ಯೆ ಮತ್ತು ತತ್ವಜ್ಞಾನದಿಂದ ಕಾರ್ಯವಿದ್ಯದ ನಿವೃತ್ತಿಯಾಗಿ ಮೋಕ್ಷ ಅಂದ್ರೆ ಏನು ಒಂದ ಎರಡ ಏನು ಕಾರ್ಯವಿದ್ಯೆ ಈ ಎಲ್ಲ ಕಾರ್ಯವಿದ್ಯದ ನಿವೃತ್ತಿ ಹಂಗೆ ಹೇಳ್ತೀನಿ ಒಂದದ್ದ ನಿನಗೆ ಎಷ್ಟು ವಸ್ತುಗಳದ ಜ್ಞಾನದ ಅಷ್ಟು ವಸ್ತುಗಳ ವಿಷಯಕವಾಗಿ ನಿನಗೆ ಅಜ್ಞಾನ ಇಲ್ಲ ಮತ್ತು ಎಲ್ಲ ವಸ್ತುಗಳದ್ದು ನಿನಗೆ ಜ್ಞಾನದ ಏನೋ ಇಲ್ಲ ಮತ್ತೇನದ ಅಲ್ಲಿನೂ ಅಜ್ಞಾನದ ಅಜ್ಞಾನ ನಿವೃತ್ತಿ ಐತೇನು
ಇಲ್ಲ ಮೋಕ್ಷ ಹಂಗ ಅಂದ್ರೆ ಕಾರ್ಯವಿದ್ಯೆ ನಿವೃತ್ತಿಗೆ ಮೋಕ್ಷ ಅಂದ್ರೆ ಕಾರ್ಯವಿದ್ಯೆ ಅನಂತದವು ಅನೇಕದವು. ಮತ್ತು ಆ ಎಲ್ಲ ಕಾರ್ಯವಿದ್ಯೆಗಳು ನೀ ಎಂದು ಕಳ್ಕೊಳ್ಳವ. ಏಕ ಸಾರಿತ ಏಕ ಪುಡಿ ಏತಿ ಸಂತ್ರ ಹೇಳ್ಯಾರ. ಏಕ ಸಾರಿತ ಏಕ ಪುಡಿ ಏತಿ. ಒಂದು ಪ್ರಾಬ್ಲಮ್ ಬಂದಾಗ ಅದು ಸಾಲ್ವ್ ಮಾಡಿದ ಕೂಡಲೇ ಅದು ಏನೋ ಮಾಡಿ ನಾವು ಅದು ಕಡಿಮೆ ಮಾಡಿದೆವು, ಮತ್ತೊಂದು ಬಂದು ನಿಂದಿರ್ತದೆ ಕೈ ಅಂತ. ಹಿಂಗಿದು ಪ್ರಾಬ್ಲಮ್ದು ಏನಂತ ಕೇಳಿದ್ರೆ ಶೃಂಖಲಾನೇ ಅದು ಸಂಸಾರ ಅಂದ್ರೆ. ವಿಷಮ ಸಂಸಾರ ಇದು ಹೆಂಗದ ಅಂತ ಕೇಳಿದ್ರೆ ಇದು ಒಂದು ಸರಪಳನಿ ಅದ. ಇದೊಂದು ಚೈನ್ ಇದ್ದಂಗೆ. ಒಂದು ಕೊಂಡಿ ಏನೋ ಕಡಿಮೆ ಮಾಡಿ ನೀವು ಮತ್ತೊಂದು ಕೊಂಡಿ ಮತ್ತೆ ಬರ್ತದೆ. ಅದೇ ಸಂತ ಹೇಳಿದ್ರು ಏಕ ಸಾರಿತ ಏಕ ಪುಡಿ ಐತಿ. ಒಂದು ನೀವು ಇಲ್ಲ ಮಾಡಿದ್ರೆ ಮತ್ತೊಂದು ಬರ್ತದಪ್ಪ. ಏನು ಒಂದೇ ಥರದ ಕಷ್ಟ ಎಲ್ಲಿ ಪ್ರಪಂಚದಲ್ಲಿ ಏನೇನು ನಾಟಕ ಮಾಡ, ಏನು ಮನೆ ನಾಟಕ ಮಾಡವ್ರ, ಏನು ಹೆಂಡ್ರ ಮಕ್ಕಳ ನಾಟಕ ಮಾಡವ್ರ, ಏನು ಮೊಮ್ಮಕ್ಕಳ ನಾಟಕ ಮಾಡವ್ರ, ಏನಂತ ಕೇಳಿದ್ರೆ ಸ್ವಸ್ಥರನ್ನ ನಾಟಕ ಮಾಡವ್ರ, ಏನು ಬೀಗರ ನಾಟಕ ಮಾಡವ್ರ, ಏನು ಅಣ್ಣತಮ್ಮರನ್ನ ನಾಟಕ ಮಾಡವ್ರ. ಅದು ಹೋಗಿ ನಿಮ್ಮ ಆರೋಗ್ಯ ನಾಟಕ ಮಾಡವ್ರ. ಎಷ್ಟದ ಪ್ರಾಬ್ಲಮ್ ಅಂತ ಏನು ಒಂದ ಎರಡ. ಒಬ್ಬೊಬ್ರಿಗೆ ಏನಂತ ಕೇಳಿದ್ರೆ ಅದು ಬದ್ಧಕೋಷ್ಠನೂ ಇರ್ತದೆ. ಮತ್ತೇನಿರ್ತದೆ ಅಂತ ಕೇಳಿದ್ರೆ ಅಸ್ತಮಾನೂ ಇರ್ತದೆ. ಮುಳುವ್ಯಾದದ ಅಸ್ತಮಾನದ ಎರಡು ರೋಗ ಅದಾವ. ಅಸ್ತಮ ಅಂದ್ರೆ ದಮ ಅಂತೀವಿ ನಾವು, ತೇಕ್ ಅಂತೀರಿ ನೀವು, ಹೌದಿಲ್ಲ? ತೇಕ್ನೂ ಅದ ಮತ್ತು ಮುಳುವ್ಯಾದನೂ ಅದ. ಆದ್ರೆ ತೇಕಿಗೆ ಔಷಧ ಯಾವ್ದು ಎಂಥ ಔಷಧ ಇರ್ತದೆ? ಅದು ತಣ್ಣಗಿರ್ತದೆ ಗರಂ ಇರ್ತದೆ ಔಷಧ ಅಂತ. ಗರಂ ಔಷಧ ಎದಕ್ಕೆ? ಔಷಧ ಯಾವ ಔಷಧ ಕೇಳಿರು ಮತ್ತೆ. ಆದ್ರೆ ಅದು ಹೀಟ್ ಇರ್ತದೆ ಇಷ್ಟು ಗ್ಯಾರಂಟಿ. ಯಾಕಂದ್ರೆ ತಂಪಾದ್ರೆ ತೇಕ್ ಹೆಚ್ಚಾಗ್ತದೆ, ಗರಂ ಆದ್ರೆ ಒಂದು ಸ್ವಲ್ಪ ಹೌದಿಲ್ಲ. ಮತ್ತು ಅವೆಲ್ಲ ಔಷಧಗಳು ಹೇಗಿರ್ತಾವ ಅಂತ ಕೇಳಿದ್ರೆ ಗರಂ ಇರ್ತಾವ, ಬಿಸಿ ಇರ್ತಾವ, ಹೌದಾ? ಇದು ತೊಗೊಂಡು ಕೂಡಲೇ ಅದು ಮುಳುಗ್ಯಾದ. ಅದಕ್ಕೆ ಹೀಟ್ ಐತಂದ್ರೆ ಮತ್ತೆ ಮುಳುಗ್ಯಾದ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಔಷಧ ಯಾವ್ದು ತಗೋಬೇಕು? ತಂಪು ಔಷಧ, ಹೌದಿಲ್ಲ? ಅದಕ್ಕೆ ತಂಪು ಔಷಧ ತಗೋರಿ. ಇದು ಮತ್ತೆ ತೇಕ, ಇದು ತೇಕಿಸ್ತದೆ ನಿಮ್ಗೆ. ಸಂಸಾರ ಹಿಂಗದ ಇದು. ತ್ಯಾಗ ಮಗ ಕುಡಿನ ಏನ್ ಮಾಡ್ತಾರೆ ಮನೆಯ ವಿಚಾರ ಮಾಡಿದ್ದು. ಒಂದ್ ವೇಳೆ ಸರಿಯಾಗಿ ಅದು ನಮ್ಗೆ ಅರ್ಥ ಆಯ್ತಂದ್ರೆ ಒಂದು 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 ಕಡೆಗೆ ನಿಂದ್ರಲ್ಲ ನಾವು ಎಲ್ಲಿ ಸಂಸಾರದಲ್ಲಿ. ಅದು ಪಕ್ಕ ಏನಂದ್ರೆ ಗುರುತಾಗಿಲ್ಲ ಅಂತ ತಿಳ್ಕೊಂಡು ನೀವು ಅದ್ರಾಗೆ ಮುಳುಗಿ ಹೇಳಾಗತ್ತಾನೆ ಇದ್ರಾಗ ಸಂಸಾರದಲ್ಲಿ ಎಷ್ಟು ಮುಳುಗಿ ಅಂತ ಕೇಳಿದ್ರು. ನಮ್ಮ ಮರಾಠಿ ಒಳಗೆ ಹೇಳ್ತಾರೆ ಗಾದೆ ಮಾತ, ಬ್ರಾಹ್ಮಣ ಶೇಂಡಿ ಸಖತ್ ಬುಡಾಲ. ಒಬ್ಬ ಬ್ರಾಹ್ಮಣ ಮುಳುಗದಂತೆ ಎಲ್ಲಿ? ನೀರಾಗಿ. ಹೆಂಗ್ ಮುಳುಗದ? ಜುಟ್ಟು ಸಹಿತ ಮುಳುಗದಂತೆ. ಅವನಿಗೆ ತೆಗೆದ ಹೆಂಗೆ? ಜುಟ್ಟರೆ ಇದ್ರೆ ಹಿಡಿದು ಎತ್ತಿದೆ. ಹಂಗೆ ಈ ಜೀವ ಸಂಸಾರದಾಗ ಮುಳುಗ್ಯಾನಪ್ಪ. ಎಷ್ಟು ಮುಳುಗ್ಯಾನ? ಆ ಬ್ರಾಹ್ಮಣ ಹೆಂಗೆ ಜುಟ್ಟು ಸಹಿತ ಮುಳುಗ್ಯಾನಲ್ವ ಹಂಗೆ ಈ ಜೀವಾತ್ಮ ಎಲ್ಲನೇ ಮುಳುಗ್ಯಾನ. ಹೋಗಿ ನೋಡಿದ್ರು ಕಾಣುವಲ್ಲ. ಹೆಂಗೆ ತೆಗೆದ? ಒಂದ್ ವೇಳೆ ತೆಗಿಬೇಕಂತ ಆ ನೀರಿಗೆ ಹೇಳಿದ್ರೆ ಇವನು ಆ ಕಡೆ ಹೋಗ್ಬೋದು. ತೆಗೆದು ಕಷ್ಟದ. ಇಷ್ಟು ಮಜಾ ಆಗಿದ್ದು ಸಂಸಾರ ಇರಲಿ. ಆದ್ರೂ ನಿಮ್ಗೆ ಬಹಳ ಅದು ನೆಚ್ಚಿಗೆ ಅದ. जो कि अविद्या की निवृत्ति मोक्ष है, ताके विषय भी ये विचार करना चाहिए. क्या कार्य अविद्या की निवृत्ति मोक्ष है? ಕಾರ್ಯ ವಿದ್ಯದ ನಿವೃತ್ತಿಗೆ ಮೋಕ್ಷ ಅಂತೇನು? ಒಂದು ವೇಳೆ ಹಾಗಂದ್ರೆ ನೀ ಎಷ್ಟು ಅಜ್ಞಾನಗಳು ಕಳ್ಕೊಳ್ಳೋಣ, ಎಷ್ಟು ಕಾರ್ಯ ವಿದ್ಯೆ ಕಳ್ಕೊಳ್ಳೋಣ. ಅದೇನು ಒಂದ ಎರಡ ಅದು ಲೆಕ್ಕ ಬಾರದಷ್ಟು ಕಾರ್ಯ ವಿದ್ಯೆಗಳು ಮೂಲ ವಿದ್ಯೆಗಳು ಅದವಪ್ಪ ಅಂತ ಹೇಳ್ತಾರೆ. ಅಥವಾ ಮೂಲ ವಿದ್ಯಾಕ್ಕೆ ನಿವೃತ್ತಿ ಮೋಕ್ಷ. ಮೂಲ ವಿದ್ಯೆದ ನಿವೃತ್ತಿಗೆ ಮೋಕ್ಷ ಅಂತಂದ್ರೆ ತಾ ಪ್ರಥಮ ಪಕ್ಷದ್ದು ಸಂಭವತಾನೆ. ಮೊದಲನೇ ಪಕ್ಷ ಇಲ್ಲೇನಂತ ಕೇಳಿದ್ರೆ ಸಂಭವಿಸುವುದೇ ಇಲ್ಲ. ಕಾಯ್ತಿ देहात्म विषय आत्मत्वादिक बुद्धि रूप जो भ्रांति ज्ञान है, तीनों का नाम कार्य विद्या है. तीन सकल भ्रांतियों की निवृत्ति संभव के नहीं. और मूला विद्या के विद्यमान हुए पुनः तीन भ्रांति ज्ञानों की उत्पत्ति अवश्य होगी. आ ಮೊದಲನೇ ಪಕ್ಷ ಏನು ಕಾರ್ಯ ವಿದ್ಯೆ ನಿವೃತ್ತಿ ಅಂದ್ರೆ ಮೋಕ್ಷ ಅಂದ್ರೆ ಇಲ್ಲಿ ಏನಂತ ಕೇಳಿದ್ರೆ ಮೂಲ ವಿದ್ಯೆ ಉಳಿತಲ್ಲ, ಕಾರಣ ವಿದ್ಯೆ ಉಳಿತು, ಕಾರ್ಯ ವಿದ್ಯೆ ಹೋಯ್ತು, ಹೌದಿಲ್ಲ? ಆದ್ರೆ ಅದು ಮತ್ತೆ ಮೂಲ ವಿದ್ಯೆ ಏನು ಮಾಡ್ತಾನೆ? ನೀವೊಂದು ಕಾರ್ಯ ವಿದ್ಯೆ ಕಳ್ಕೊಂಡು ಮತ್ತೊಂದು ಹುಟ್ಟಿಸ್ತದ. ಅದು ಯಾವುದು? ಮೂಲ ವಿದ್ಯೆ. ಮನೆ ಎಷ್ಟು ಕಳ್ಕೊಳ್ಳವ? ಅದು ಮೂಲ ವಿದ್ಯೆ ಹಂಗೆ ಇರೋದು. ಗಿಡ ಏನಪ್ಪ, ನೀವೆಲ್ಲ ಟಂಗಿಗಳು ಕತ್ತರಿಸಿ ಹಾಕಿದ್ರಿ,
ಗಿಡದ ನಾಶ ಆಗ್ತದೆ. ಮತ್ತು ನೀವು ಅಂದಿರಿ ತೆಂಗಿನ ಗಿಡದ ಸುದ್ದಿಲ್ಲ, ಹಂಗೆ ತೆಂಗಿನ ಗಿಡ ಹಂಗಿರ್ತಾವ, ಕರ್ಕಿರ್ತಾವ, ಹರಿಕಿರ್ತಾವ, ಹಂಗಿರೋದು. ಈಗ ಇಲ್ಲೇ ನೋಡ್ರಿ ಮುಂದೆ ಈ ಗಿಡ, ಇದಕ್ಕೆಲ್ಲ ಟಂಗಿಗಳದ. ಈ ಟಂಗಿಗಳೆಲ್ಲ ಕಡ್ದು ಹಾಕಿದೆವು. ಯಾಕೆ? ಆ ಗಿಡ ನಾಶ ಆಗಲಿ ಅಂತೀವಿ. ಟಂಗಿ ಕಡ್ದು ಹಾಕ್ತೇವೆ, ಬಡ್ಡೆ ಹಂಗೆ ಇರ್ತೇವೆ, ಬೇರೆ ಹಂಗೆ ಅದಾವ. ಮತ್ತೇನಾಗ್ತದೆ? ಮತ್ತೆ ಹೆಚ್ಚಿಗೆ ಏನಂತ ಕೇಳಿದ್ರೆ ಇದಕ್ಕಿಂತ ಹೆಚ್ಚಿಗೆ ಹೊಡಿತದ, ಮತ್ತೆ ಚಿಗಿರ್ತದ. ಮತ್ತೇನಂತ ಕೇಳಿದ್ರೆ ಇದಾಗ್ತದ. ಮತ್ತೇನು ಮಾಡಿದ್ರೆ ನೀವು ನಿಮ್ಗೆ ಒಂದೇ ಯಾವ್ದಂದ್ರೆ ಕರ್ಕಿ ಹೊಲದಾಗ ಗಳೆ ಹೊಡೆದಂಗೆ ಆಗ್ತದೆ. ನೀವು ಹುಬ್ಬಳ್ಳಿಯವ್ರು, ನೀವೇನು ಹೊಡೆಯವ್ರು ಶೇರ್ ನೀವು ಮ್ಯಾಗಿನಾಗೆ ಗಿಳಿ ಹೊಡೆಯೋದು, ಹೊಲ ಬೇಕಂದ್ರೆ ಗಿಳಿ ಹೊಡಿಲಿಕ್ಕೆ. ಹಳ್ಳ್ಯಾಗ ಹೋದ್ರೆ ಇದೆಲ್ಲ ಗುರುತಾಗ್ತದೆ, ಹೌದಿಲ್ಲ? ಹಂಗೇನಂತ ಕೇಳಿದ್ರೆ ಇದು ಕಾರ್ಯ ಬಿದ್ದರೆ ನೀವು ಹುಡ್ತೀರಿ ಹೆಂಗಪ್ಪ ಅಂತ ಕೇಳಿದ್ರೆ ಕರ್ಕಿ ಹೊಲದಾಗ ಗಳಿ ಹೊಡೆದಂಗೆ ಆಗ್ತದೆ. ಅದಕ್ಕೆ ಅದೇನಂತ ಕೇಳಿದ್ರೆ ಗಳಿ ಹೊಡೆದಾಗಟ್ಟ ಹೊಲ ಕರೆಕ್ಟ್ ಕಾಣಿಸ್ತದೆ. ಮತ್ತೇನಂತ ಕೇಳಿದ್ರೆ ಮತ್ತೆ ಕೆಲವು ದಿವಸ ಬಿಟ್ಟು ಹೋದ್ರೆ ಮತ್ತೆ ಕರಿಕೆ ಹಚ್ಚಬೇಕು ಕಾಣ್ತದೆ. ಆ ಕರಿಕೆನ ಕಿತ್ತಿ ಹೋಗಂಗಿಲ್ಲ. ಹಾಗೆ ನಮ್ಮ ದುಃಖಗಳನ್ನ ನಿವೃತ್ತಿ ಆಗಂಗಿಲ್ಲ. ಯಾಕೆ? ಮೂಲ ಅದಲ್ಲ, ಬೇರೆ ಒಳಗೆ ಉಳಿದದ. ಮ್ಯಾಗಿಂದ ಅಟ್ಟೆ ಕತ್ತರಿಸ್ತೀವಿ ನೀವು, ಆ ಬೇರೆ ಎಲ್ಲಿ ತನಕ ಭೂಮಿಗದ ಅಲ್ಲಿ ತನಕ ಅದು ಚಿಗುರುದೆ. ಹಂಗೆ ಮೂಲ ವಿದ್ಯೆ ಎಲ್ಲಿ ತನಕ ಅಲ್ಲಿ ತನಕ ಈ ಕಾರ್ಯಜ್ಞಾನಗಳು ಮೈಯಟ್ಟು ಕಳ್ಕೊಳ್ಳೋರು ನೀವು ಹ್ಯಾಂಗೆ ಮೋಕ್ಷ ಪಡ್ಕೋತೀರಿ ನೀವು ಅಂತ ಕೇಳ್ತಾರೆ ಅವ್ರಿಗೆ. ಮೂಲ ವಿದ್ಯಕ್ಕೆ ವಿದ್ಯಮಾನ ಪುನಃ ತಿನ್ನು ಭ್ರಾಂತಿ ಜ್ಞಾನಕ ಉತ್ಪತ್ತಿ ಅವಶ್ಯವೈ. ಭ್ರಾಂತಿ ಜ್ಞಾನ ಅಂದ್ರೆ ಪ್ರಪಂಚ ಜ್ಞಾನ. ಈ ಸಂಸಾರದ ಎಷ್ಟು ಜ್ಞಾನ ಅದ, ಇವೆಲ್ಲ ಜ್ಞಾನ ಎಂಥ ಜ್ಞಾನ ಅದ ಇವು? ಯಥಾರ್ಥ ಜ್ಞಾನ, ಯಥಾರ್ಥ ಜ್ಞಾನ, ಯಥಾರ್ಥ ಅಂದ್ರೆ ಭ್ರಾಂತಿ ರೂಪ ಜ್ಞಾನ. ಯಾವ ಜ್ಞಾನವಿಲ್ಲ? उत्पत्ति अवश्य होगी। और यत्किंचित भ्रांति ज्ञान की निवृत्ति को पुरुषार्थ रूपता ही नहीं है। यत्किंचित स्वल्प आದರೂ ಕೂಡ ಆ ಭ್ರಾಂತಿ ಜ್ಞಾನದ ನಿವೃತ್ತಿ ಅಂದ್ರೆ ಪುರುಷಾರ್ಥ ರೂಪತಾ ही नहीं, ಅಂದ್ರೆ ಅದು ಮೋಕ್ಷ ಅನ್ನೋದೇ ಇಲ್ಲ. ಕಾರ್ಯವಿದ್ಯೆ ನಿವೃತ್ತಿದಿಂದ ಏನಾಗೋದಿಲ್ಲಪ್ಪ? ಮೋಕ್ಷ ಆಗೋದಿಲ್ಲ. ಯಾಕೆ? ತಾ ಕಾರ್ಯ ಅವಿದ್ಯಾ की निवृत्ति को मोक्ष रूपता संभव की नहीं। ಆ ಕಾರ್ಯರೂಪ ಅವಿದ್ಯದ ನಿವೃತ್ತಿಗೆ ನೀವು ಮೋಕ್ಷ ಅಂದ್ರೆ ಅದು ಸಂಭವಿಸುವುದೇ ಇಲ್ಲ. ಅವ್ರು ಮತ್ತು जो ऐसा कहो मत याराದ್ರೆ ಏನಂತ ಕೇಳಿದ್ರೆ ಹೀಗೆ ಹೇಳಬಹುದು. ಏನು? ता अज्ञान की जो आवरण शक्ति है ताका नाम अविद्या है, ते आवरण शक्ति रूप अविद्या नाना है। ಮತ್ತೆ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಅಜ್ಞಾನ ಅಂದ್ರೆ ಇಲ್ಲಿ ಏನು ಅರ್ಥ ಮಾಡ್ರಿ? ಅವಿದ್ಯಾ ಅಂತ ಅರ್ಥ ಮಾಡಬೇಡ್ರಿ. ಏನು? ಆವರಣ ಶಕ್ತಿ ಅಂತ ಅರ್ಥ ಮಾಡಿರ್ತಾನ. ತಾಕಾ ನಾಮ ಅವಿದ್ಯಾ है, आवरण ಅಂದ್ರೆ ಏನಂತ ಕೇಳಿದ್ರೆ ಅವಿದ್ಯೆ ಅಂತ ಹಿಂಗೆ ಅರ್ಥ ಮಾಡ್ರಿ. ते आवरण शक्ति रूप अविद्या नाना है. ಹೀಗೇನಂತ ಕೇಳಿದ್ರು ಆ ಆವರಣ ಶಕ್ತಿ ರೂಪವಾಗಿರ್ತಕ್ಕಂಥ ಅವಿದ್ಯಾ ಅನೇಕರು ಅಂತ ಅರ್ಥ ಮಾಡಿ ಅಂತ ಹೇಳ್ತಾನೆ. ಈಗ ಆ ಮೋಕ್ಷದೇನಂತ ಕೇಳಿದ್ರೆ ವ್ಯವಸ್ಥೆ ಮಾಡೋದನ್ನ ಇಲ್ಲಿಗೆ ಸಾಕು. ಯಾಕಂತ ಕೇಳಿದ್ರೆ ಅದ್ರ ವಿಷಯ ಮುಗಿಯಂಗಿಲ್ಲ. ಮತ್ತೆ ಈ ವಿಚಾರ ನಾಳೆ ಮಾಡೋದು. ಇವತ್ತು ಶ್ರೀಮದ್ ಭಾಗವತ್ ಮಹಾಪುರಾಣ 7:30 ಗಂಟೆ, 7 ಲಕ್ಷದಾಗಿದೆ.